ಎಲ್ರಿಗೂ ನಮಸ್ಕಾರ. ಇವತ್ತಿನ ಝೀರೋದ ಮಾರ್ಕೆಟ್ಸ್‌ನ ದ ಡೈಲಿ ಬ್ರೀಫ್ ಎಪಿಸೋಡ್‌ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾವು 2 ಟಾಪಿಕ್ಸ್ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಸಣ್ಣ ರೂಲ್ ಬದಲಾವಣೆ ಅಂದ್ರೆ ಭಾರತದ ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆಗಳಿಗೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದಾದ್ಮೇಲೆ ಕೆಟಿಎಂ ಶೀಘ್ರದಲ್ಲೇ ಬಜಾಜ್ ಕೈಗೆ ಅಂದ್ರೆ ಯುರೋಪ್ ಬೈಕ್‌ಗಳ ಭವಿಷ್ಯವಾದರೂ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಇವತ್ತು 28 ಮೇ ವೆಡ್ನೆಸ್ಡೇ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ಇತ್ತೀಚೆಗೆ ನಮಗೆ ಕೇರ್ ಎಡ್ಜ್ ಕಡೆಯಿಂದ ಒಂದು ಸಣ್ಣ ಒಂದು ರಿಪೋರ್ಟ್ ಬಂದಿದೆ. ಅಂದ್ರೆ ಅಪ್ಡೇಟ್ ಪ್ರಕಾರ ಗೊತ್ತಾಗೋದೇನ್ ಗೊತ್ತಾ, ಈ ಬಿಡ್ಡಿಂಗ್ ನಾರ್ಮ್ಸ್ ಅಲ್ಲಿ ಒಂದು ಸಣ್ಣ ಬದಲಾವಣೆ ಬಗ್ಗೆ. ಅದು ನೋಡೋದಕ್ಕೆ ತಲೆ ಕೆಡ್ಸ್ಕೊಳ್ಳೋಷ್ಟು ಸಣ್ಣ ವಿಷಯ ಅನ್ಸ್ತು. ಅಂದ್ರೆ ಪರ್ಫಾರ್ಮೆನ್ಸ್ ಸೆಕ್ಯೂರಿಟೀಸ್ ಅಲ್ಲಿರೋ ಚೇಂಜಸ್ ಬಗ್ಗೆ ಮಾತಾಡ್ತಿರೋದು. ಆದ್ರೆ ಅದು ಅಡ್ರೆಸ್ ಮಾಡೋದಕ್ಕೂ ಟ್ರೈ ಮಾಡ್ತಿದ್ಯಾ ಅನ್ನೋ ಒಂದು ಚಾಲೆಂಜಸ್ ಮೇಲೆ ಗಮನ ಸೆಳೆಯುತ್ತೆ. ನೋಡಿ, ಲಕ್ಷಾಂತರ ಕೋಟಿ ಟ್ಯಾಕ್ಸ್ ಪೇಯರ್ ಮನಿ ಉಳಿಸೋದಕ್ಕೆ ಮತ್ತೆ ಗವರ್ಮೆಂಟ್ ಪ್ರಾಜೆಕ್ಟ್ಸ್ ಗಳನ್ನ ಸ್ಪೀಡ್ ಅಪ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆ. ಇತ್ತೀಚಿನ ವರ್ಷಗಳಲ್ಲಿ ವಿಶೇಷವಾಗಿ ಕೋವಿಡ್-19 ಪ್ಯಾಂಡಮಿಕ್ ಬಂದಾದ್ಮೇಲೆ ಭಾರತ ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಲ್ಲಿ ಸ್ಪ್ರೀನಲ್ಲಿದೆ. ನಿಜ ಹೇಳ್ಬೇಕು ಅಂತಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡಿದಾಗ ಕನ್ಸ್ಟ್ರಕ್ಷನ್ ನಮ್ಮ ಎಕನಾಮಿಕ್ ಗ್ರೋತ್ ನ ಒಂದು ದೊಡ್ಡ ಭಾಗಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ನಮ್ಮ ಎಕನಾಮಿಯಲ್ಲಿ ಆಡ್ ಆಗಿರೋ ಈ ಗ್ರಾಸ್ ವ್ಯಾಲ್ಯೂನ ಸುಮಾರು 7 to 10% ಅಷ್ಟು. ಇದಕ್ಕೆ ದೊಡ್ಡ ಕಾರಣ ಅಂತಂದ್ರೆ ಗವರ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ದೊಡ್ಡ ಮೊತ್ತದ ಹಣ ಸುರ್ಕೊಂಡಿದೆ ಅಂತ. ಇನ್ನು ಫ್ರೈಟ್ ಕಾರಿಡಾರ್ಸ್ ಆಗಿರ್ಬೋದು, ಹೈವೇಸ್, ಸೀ ಪೋರ್ಟ್ಸ್, ಹೀಗೆ ಹಲವನ್ನು ಕೂಡ ನಿರ್ಮಿಸ್ತಾ ಇದೆ. ಇದೆಲ್ಲದರ ಮೂಲಕ ಕನ್ಸ್ಟ್ರಕ್ಷನ್ ನಮ್ಮ ಎಕನಾಮಿಕ್ ಕತೆಗೆ ಒಂದು ಮುಖ್ಯ ಭಾಗವಾಗ್ತಾ ಇದೆ. ನೋಡಿ, ಇದೆಲ್ಲನೂ ಕೂಡ ಒಂದು ಸರಳವಾದ ಸತ್ಯದ ಸೇವೆಯಲ್ಲಿ ಬರುತ್ತೆ. ನಾವು ತುಂಬಾ ಫಾಸ್ಟ್ ಆಗಿ ಶ್ರೀಮಂತವಾಗ್ತಿರೋ, ಹೆಚ್ಚು ಜನಸಂಖ್ಯೆ ಹೊಂದಿರೋ ಮತ್ತೆ ಹೆಚ್ಚು ಅರ್ಬನ್ ಆಗ್ತಿರೋ ದೇಶ ಅಂತ ಹೇಳ್ಬೋದು. ಇದು ಎಕನಾಮಿಕ್ ಗ್ರೋತ್ಗೆ ಒಂದು ಅನುಕೂಲಕರವಾದ ಪರಿಸ್ಥಿತಿ ಅಲ್ವಾ? ಖಂಡಿತ. ಭಾರತದ ದೊಡ್ಡ ಭಾಗ ನೋಡಿದಾಗ ನಮ್ಮ ಎಕನಾಮಿಕ್ ನೆಟ್ವರ್ಕ್ಸ್ ಅಲ್ಲಿ ಸೇರ್ಕೊಂಡಂತೆ ಅದು ನಮ್ಮ GDP ನಂಬರ್ಸ್ ಅಲ್ಲೂ ಕೂಡ ಕಾಣಲೇಬೇಕು. ಆದ್ರೆ ಇಲ್ಲೊಂದು ಕ್ಯಾಚ್ ಇದೆ. ಈ ಎಲ್ಲಾ ಜನರಿಗೆ ಒಂದು ಒಳ್ಳೆ ಜೀವನ ಕೊಡಬೇಕು ಅಂತಂದ್ರೆ ಇನ್ನು ತುಂಬಾ ಕೆಲಸ ಮಾಡಬೇಕಾಗಿದೆ ಅಲ್ವಾ? ನಮ್ಮ ಒಂದು ಇನ್ಫ್ರಾಸ್ಟ್ರಕ್ಚರ್ ನಿಜವಾಗ್ಲೂ ಕೂಡ ಅಪ್ ಟು ದ ಮಾರ್ಕ್ ಇಲ್ವೇ ಇಲ್ಲ. ಹಾಗಾಗಿ ನಾವು ನಿರ್ಮಾಣ ಮಾಡ್ತಿದ್ದೇವೆ, ನಾವು ವಾಸಿಸೋಕೆ ಮನೆಗಳನ್ನ ಕಟ್ತಿದೀವಿ, ಇನ್ನು ಪವರ್ ಲೈನ್ಸ್ ಮತ್ತೆ ವಾಟರ್ ಸಪ್ಲೈನ ನಿರ್ಮಿಸ್ತಿದೀವಿ, ಹಾಗೇನೆ ನಾವೆಲ್ಲರೂ ಓಡಾಡೋದಕ್ಕೆ ರೋಡ್ಸ್ ಗಳಾಗಿರ್ಬೋದು, ಟ್ರೈನ್ಸ್ ಗಳನ್ನು ಕೂಡ ನಿರ್ಮಿಸ್ತಾ ಇದೀವಿ. ಹಾಗೇನೆ ಇದೆಲ್ಲನೂ ಕೂಡ ಒಂದು ಗೂಡ್ಸಿದ್ರೆ ನಮ್ಮ ಆರ್ಥಿಕತೆ ಮಾಡೋಕೆ ದೊಡ್ಡ ಒಂದು ಲಾಜಿಸ್ಟಿಕ್ ಪ್ರಾಜೆಕ್ಟ್ಸ್ ಅನ್ನೇ ಕೈಗೆತ್ಕೊಂತಿದೆ. ಗೊತ್ತಾ? ನಮಗ್ ಗೊತ್ತು, ಈ ಒಂದು ನ್ಯೂಸ್ ಲೆಟರ್ಸ್ ಅಲ್ಲಿ ನಾವು ಭಾರತಕ್ಕೆ ಬೆಳೀತಿರೋ ಜನಸಂಖ್ಯೆಗೆ ಬೇಕಾದಷ್ಟು ಇನ್ವೆಸ್ಟ್ಮೆಂಟ್ ಸೆಳೆಯೋಕೆ ಆಗ್ತಿಲ್ಲ ಅಂತ ತುಂಬಾ ಸಲ ಕಂಪ್ಲೇಂಟ್ ಅನ್ನ ಮಾಡ್ತಿದೀವಿ ಅಂತ. ಅದು ನಿಜಾನೇ. ನೋಡಿ, ಕಳೆದ ಕೆಲವು ದಶಕಗಳಲ್ಲಿ ನಾವು ನೋಡಿದಾಗ ಏಷ್ಯಾದ ಹೆಚ್ಚಿನ ಭಾಗ ಕಂಡಂತಹ ಈ ಫಾಸ್ಟ್ ಆದ ನ್ಯಾಷನಲ್ ಬಿಲ್ಡಪ್ಸ್ ನಾವು ನೋಡಿಲ್ಲ. ಆದ್ರೆ ನಾವು ಸುಮ್ನೆ ಕೂತಿದೀವಿ ಅಂತಲ್ಲ. ವಿಷಯ ಏನು ಅಂತಂದ್ರೆ ಭಾರತದಲ್ಲಿ ಟೋಟಲ್ ಇನ್ವೆಸ್ಟ್ಮೆಂಟ್ 5 to 7% ರೇಟ್ ಅಲ್ಲಿ ಬೆಳೀತಿದೆ ಅಂತ. ಇದು ಹೆಲ್ದಿ ಆಗಿದ್ರು ಕೂಡ ಅತಿ ವೇಗದ ಗತಿ ಖಂಡಿತವಾಗ್ಲೂ ಅಲ್ಲ. ಈ ಇನ್ವೆಸ್ಟ್ಮೆಂಟ್ಸ್ ನ ಹೆಚ್ಚಿನ ಭಾಗವನ್ನ ನಾವು ನೋಡಿದಾಗ ಈ ಸೆಂಟ್ರಲ್ ಗವರ್ಮೆಂಟ್ ತನ್ನ ಒಂದು ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ಮೂಲಕ ಫ್ರಂಟ್ ಲೋಡ್ ಮಾಡ್ತಿದೆ ಅಂತ. ಇನ್ನು ಸೆಂಟ್ರಲ್ ಗವರ್ಮೆಂಟ್ ಲಕ್ಷಾಂತರ ಕೋಟಿ ಹಣವನ್ನ ಒಂದು ಜನರೇಷನಲ್ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಪ್ಗೆ ಸುರಿತಿದೆ ಅಂತ ಗೊತ್ತಾಗುತ್ತೆ. ಈ ಒಂದು ದೊಡ್ಡ ಮೊತ್ತದ ನಿಧಿ ಇಟ್ಕೊಂಡು ಅದು ಎಲ್ಲಾ ತರದ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಪವರ್ ಮತ್ತೆ ವಾಟರ್ ಟ್ರಾನ್ಸ್ಪೋರ್ಟ್, ಹೌಸಿಂಗ್, ಹೀಗೆ ಹಲವನ್ನು ಕೂಡ ಟ್ಯಾಕಲ್ ಮಾಡ್ತಾ ಇದೆ. ಈ ಪ್ರಾಜೆಕ್ಟ್ಸ್ ಗಳು ಸುಮಾರು 72% ಅಂದ್ರೆ ಸುಮಾರು ನಾವು ಇಂಡಿಯನ್ ಮನಿಯಲ್ಲಿ ನೋಡಿದಾಗ 92 lakhs crore ಮೌಲ್ಯದ ಪೈಪ್ಲೈನ್ ಅಂತ ಹೇಳ್ಬೋದು. EPC ರೂಟ್ ಅಂತ ಕರೆಯೋದ್ರ ಮೂಲಕನೇ ಹೋಗುವ ಸಾಧ್ಯತೆ ಇದೆ. ಇಂಜಿನಿಯರಿಂಗ್, ಪ್ರೊಕ್ಯೂರ್ಮೆಂಟ್ ಅಂಡ್ ಕನ್ಸ್ಟ್ರಕ್ಷನ್, ಇವತ್ತು ನಾವು ಇದ್ರ ಬಗ್ಗೆನೇ ಮಾತಾಡೋಕೆ ಹೊರಟಿರೋದು. ತುಂಬಾ ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂತಂದ್ರೆ ಭಾರತದ ಭವಿಷ್ಯವನ್ನ ನಿರ್ಮಿಸೋದ್ರಲ್ಲಿ ಒಂದು $multi-billion ಮಾರ್ಕೆಟ್ ಇದೆ. ಹಾಗೆ ಇದು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ ಅತಿ ಸಂಕೀರ್ಣವಾದ ಜಾಗಗಳಲ್ಲಿ ಒಂದು. ಈಗ ನಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡಿ. ಈ ಒಂದು ಗವರ್ಮೆಂಟ್ ಬಿಲ್ಡ್ ಔಟ್ ಒಂದೇ ಈ ಸೆಕ್ಟರ್ಗೆ ಡಿಮ್ಯಾಂಡ್ ನ ಸೋರ್ಸ್ ಅಲ್ಲ. ಇದು ಕೇವಲ ಒಂದು ಸೋರ್ಸ್ ಅಷ್ಟೇ. ಸ್ಟೇಟ್ ಪ್ರಾಜೆಕ್ಟ್ಸ್ ಗಳು ಕೂಡ ಇದೆ, ಮತ್ತೆ ಈ ಗಿಗಾ ಫ್ಯಾಕ್ಟರೀಸ್ ತರ ಕಾಂಪ್ಲೆಕ್ಸ್ ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್ಸ್ ಗಳು ಕೂಡ ಇದೆ. ಹಲವು EPC ಕಂಪನಿಗಳು ಕೂಡ ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ಸ್ ಗಳನ್ನ ಈ ಸೇವೆನೂ ಕೂಡ ಕೊಡ್ತಾ ಇದೆ. ಇನ್ನು ತಮ್ಮ ಕನ್ಸ್ಟ್ರಕ್ಷನ್ ಜಾಣ್ಮೆಯನ್ನ ನಾವು ನೋಡಿದಾಗ ಮಿಡಲ್ ಈಸ್ಟ್ ಆಗಿರ್ಬೋದು, ಆಫ್ರಿಕಾ ಆಗಿರ್ಬೋದು, ಮತ್ತೆ ಸೌತ್ ಈಸ್ಟ್ ಏಷ್ಯಾಗೆ ತಗೊಂಡೋಗ್ತಾ ಇದೆ. ಆದ್ರೆ ಈ ಸೆಕ್ಟರ್ ನ ಬ್ಯಾಕ್ ಬೋನ್ ಮಾತ್ರ ಈ ಸೆಂಟ್ರಲ್ ಗವರ್ಮೆಂಟ್ ಪ್ರಾಜೆಕ್ಟ್ಸ್ ಗಳೆಲ್ಲ ಇದೆ. ನೋಡಿ, ಬೇರೆ ಎಲ್ಲದಕ್ಕೂ ಕೂಡ ಮುಖ್ಯವಾಗಿ ನಾವು ನೋಡಿದಾಗ ಇಲ್ಲಿ ನಿಮ್ಗೆ ಈ ಲೋಯೆಸ್ಟ್ ಕೌಂಟರ್ ಪಾರ್ಟಿ ರಿಸ್ಕ್ ಇರತ್ತೆ. ಮತ್ತೆ ನಾವು ಮುಂದೆ ನೋಡೋ ಹಾಗೆ ಅದು ನೀವು ಆದಷ್ಟು ಕಡಿಮೆ ರಿಸ್ಕ್ ಅನ್ನ ಬಯಸುವ ಬಿಸ್ನೆಸ್ ಲೈನ್. ಅದೆಲ್ಲ ಸರಿ. ಏನಿದು EPC ಅಂದ್ರೆ? ಒಂದ್ ಕಾಲದಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ ನಿರ್ಮಿಸೋಕೆ ಹಳೆ ವಿಧಾನ ಇತ್ತು. ಪ್ರತಿ ಪ್ರಾಜೆಕ್ಟ್ಗೂ ಒಬ್ಬ ಓನರ್ ಇರ್ತಿದ್ರು ಅಲ್ವಾ? ಹೆಚ್ಚಾಗಿ ಗವರ್ಮೆಂಟ್ ಎಂಟಿಟಿ ಕೂಡ ಇರ್ತಿತ್ತು. ಅವರು ಎಲ್ಲವನ್ನ ತಾವೇ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರು.
ಓನರ್ ಏನ್ ಮಾಡ್ತಿದ್ರು, ಅವರೇ ಪ್ರಾಜೆಕ್ಟ್ ಮ್ಯಾನೇಜರ್ ಕೂಡ ಆಗಿರ್ತಿದ್ರು. ಅವರು ಪ್ರಾಜೆಕ್ಟ್ ನ ಪ್ಲಾನ್ ಮಾಡ್ಕೊಂಡು ಡಿಸೈನ್ ಮಾಡ್ತಿದ್ರು ಅಲ್ವಾ. ತಾವೇ ಅಥವಾ ಡಿಸೈನ್ಗೆ ಅಂತ ಸ್ಪೆಷಲ್ ಕಾಂಟ್ರಾಕ್ಟರ್ಸ್ ಕೂಡ ನೇಮಿಸ್ಕೊಂಡು ಅವರೇ ಎಲ್ಲ ಮಟೀರಿಯಲ್ಸ್ ಮತ್ತೆ ಎಕ್ವಿಪ್ಮೆಂಟ್ಸ್ ಅನ್ನ ಪರ್ಚೇಸ್ ಮಾಡ್ತಿದ್ರು. ಆಮೇಲೆ ಆನ್ ಗ್ರೌಂಡ್ ಎಕ್ಸಿಕ್ಯೂಷನ್ ನಿಭಾಯಿಸೋದಕ್ಕೆ ಹಲವು ಕಾಂಟ್ರಾಕ್ಟರ್ಸ್ ಅಥವಾ ಸ್ಪೆಷಲಿಸ್ಟ್ ಗಳನ್ನ ಎಂಗೇಜ್ ಮಾಡ್ತಿದ್ರು. ಓನರ್ ಎಲ್ಲಾ ತಲೆನೋವುಗಳನ್ನ ಹೊತ್ಕೊಳ್ತಿದ್ರು ಕೂಡ. ಇನ್ನು ಡಿಲೇಸ್ ಆಗಿರ್ಬೋದು, ಪ್ರೈಸ್ ಚೇಂಜಸ್ ಆಗಿರ್ಬೋದು, ಮತ್ತೆ ಕಾಸ್ಟ್ ಓವರ್ ರನ್ಸ್, ಮತ್ತೆ ಎಲ್ಲಾ ತರದ ಬೇರೆ ಇಶ್ಯೂಸ್ಗಳನ್ನು ಕೂಡ ಇವರೇ ಮ್ಯಾನೇಜ್ ಮಾಡ್ತಿದ್ರು. ಈಗ ನಾವು ಮರ್ಫೀಸ್ ಲಾನ ನೋಡಿದಾಗ ಈ ಒಂದು ಉದಾಹರಣೆಯಲ್ಲಿ ತಗೊಳ್ಳೋದಾದ್ರೆ, ಈ ಎಕ್ಸ್ಚೇಂಜ್ ರೇಟ್ ಮೂವ್ಮೆಂಟ್ಸ್ ಇಂದ ಒಂದು ಕಾಂಪೊನೆಂಟ್ಸ್ ಕೂಡ ತುಂಬಾ ಎಕ್ಸ್ಪೆನ್ಸಿವ್ ಆಗೋದು, ಇವೆಲ್ಲ ಪ್ರಾಜೆಕ್ಟ್ ಓನರ್ ತೆಗೊಳ್ತಿದ್ರು ಅನ್ನೋ ಒಂದು ರಿಸ್ಕ್ ಅಲ್ಲಿ ಗೊತ್ತಾಗ್ತಾ ಇತ್ತು. ಇದು ಸಣ್ಣ ಪುಟ್ಟ ಪ್ರಾಜೆಕ್ಟ್ಸ್ ಗಳಿಗೂ ಅನ್ವಯಿಸುತ್ತೆ ನೋಡಿ. ಗವರ್ಮೆಂಟ್ ಕೆಲಸ ಏನಾದ್ರೂ ಎಷ್ಟು ಸ್ಲೋ ಅಥವಾ ಕಳಪೆ ಆಗಿದೆ ಅಂತ ನೀವು ಎಂದಾದ್ರೂ ಕೂಡ ಫ್ರಸ್ಟ್ರೇಟೆಡ್ ಆಗೋದ್ರೆ ಅದನ್ನ ನೀವು ಫಸ್ಟ್ ಹ್ಯಾಂಡ್ ಅಲ್ಲಿ ಅನುಭವಿಸ್ತೀರಾ. ಅಂತಂದ್ರೆ ಫಸ್ಟ್ ಕ್ಲಾಸ್ ಪ್ರಾಜೆಕ್ಟ್ ಆಗಿರುತ್ತೆ ಅಂತ. ಆದ್ರೆ ಕಾಲ ಕಳೆದಂತೆ ನಮ್ಮ ಒಂದು ಮಹತ್ವಾಕಾಂಕ್ಷೆಗಳು ಕೂಡ ಬೆಳೆದೋಗ್ತಾ ಇದೆ. ನಾವೀಗ ವರ್ಲ್ಡ್ ಕ್ಲಾಸ್ ಹೈವೇಸ್ ಆಗಿರ್ಬೋದು, ಏರ್ಪೋರ್ಟ್ಸ್, ಸೋಲಾರ್ ಪಾರ್ಕ್ಸ್ ಇತ್ಯಾದಿಗಳನ್ನ ನಾವು ನಿರ್ಮಿಸಬೇಕು ಅಂತ ಬಯಸ್ತಾ ಇದೀವಿ ಅಲ್ವಾ. ಇಂಥ ಪ್ರಾಜೆಕ್ಟ್ಸ್ ನ ಕಾಂಪ್ಲೆಕ್ಸಿಟಿ ನಿಭಾಯಿಸೋದಕ್ಕೆ ಗವರ್ಮೆಂಟ್ ಹತ್ರ ಎಕ್ಸ್ಪರ್ಟೀಸ್ ಕೂಡ ಇಲ್ಲ. ಇನ್ನು ಪೇಷನ್ಸ್ ಅಂತೂ ಮೊದಲೇ ಇಲ್ಲ. ಹಾಗಾದ್ರೆ ನಾವ್ ಏನ್ ಮಾಡ್ಬೋದು? ಇದಕ್ಕೆ ಒಂದೇ ಉತ್ತರ ಇಲ್ಲ ಬಿಡಿ. ನಿಜವಾಗ್ಲೂ ಕೂಡ ಮೂಲಭೂತವಾಗಿ ನಾವು ನೋಡೋದಾದ್ರೆ ಗವರ್ಮೆಂಟ್ ಅಥವಾ ಬೇರೆ ಯಾವುದೇ ಓನರ್ಗೂ ಕೂಡ ಒಂದು ಕಾಂಪ್ಲಿಕೇಟೆಡ್ ವಿಷಯವನ್ನ ಮ್ಯಾನೇಜ್ ಮಾಡೋದು ಅಥವಾ ಎಕ್ಸಿಕ್ಯೂಟ್ ಮಾಡೋ ತಲೆನೋವನ್ನ ಬೇರೆಯವ್ರಿಗೆ ಕೊಡೋದಕ್ಕೆ ಒಂದು ದಾರಿ ಬೇಕು. ಇದಕ್ಕಾಗಿ ನಾವು ಎಲ್ಲಾ ತರದ ಮಾಡೆಲ್ಸ್ ಗಳ ಜೊತೆನೂ ಕೂಡ ಆಟ ಆಡ್ತೀವಿ ನೋಡಿ. ಈ ಒಂದು ಬಿಲ್ಡ್, ಆಪರೇಟ್, ಟ್ರಾನ್ಸ್ಫರ್ ಮಾಡೆಲ್ಸ್ ಇಂದ ಹಿಡಿದು ಹೈಬ್ರಿಡ್ ಆನ್ಯುಟಿ ಮಾಡೆಲ್ಸ್ ತನಕ ಸಂಕ್ಷಿಪ್ತವಾಗಿ ನೋಡೋದಾದ್ರೆ ಇವೆಲ್ಲವೂ ಪ್ರೈವೇಟ್ ಕಂಪನೀಸ್ ಗಳಿಗೆ ಕಷ್ಟವಾದ ಪ್ರಾಜೆಕ್ಟ್ಸ್ ಗಳನ್ನ ಮ್ಯಾನೇಜ್ ಮಾಡೋ ಹೆಚ್ಚಿನ ಕೆಲಸವನ್ನ ಈ ಒಂದು ಪರ್ಫೆಕ್ಟ್ ಸಂಬಳಕ್ಕಾಗಿ ಕೊಡ್ತಾರೆ. ಆದ್ರೆ ನೀವು ತುಂಬಾನೇ ರಿಸ್ಕ್ ಅನ್ನು ಕೂಡ ಬಿಟ್ಕೊಡಕ್ಕಾಗಲ್ಲ. ಈ ಇನ್ವೆಸ್ಟರ್ ಸಾಮಾನ್ಯವಾಗಿ ತುಂಬಾ ದೊಡ್ಡ ಹೊರೆಯದ ದೂರ ಇರ್ತಾರೆ, ಅಂದ್ರೆ ಜಾಸ್ತಿ ಕೆಲಸನ ತಗೊಳ್ಳೋದಕ್ಕಿಂತ ಹಿಂದೆ ಇರ್ತಾರೆ ಅಂತ. ಈ ಒಂದು ಕಂಪನಿಗಳಿಗೆ ಎಷ್ಟು ರಿಸ್ಕ್ ಕೊಡಬಹುದು, ಸರಿಯಾದ ಸಮತೋಲನ ಎಲ್ಲಿದೆ ಅನ್ನೋದನ್ನೆಲ್ಲ ಇವರೇ ನೋಡ್ತಾರೆ. ಕಳೆದ ಕೆಲವು ವರ್ಷಗಳಿಂದ ಬಹುಶಃ ಅತಿ ಹೆಚ್ಚು ಯಶಸ್ವಿಯಾದ ಮಾಡೆಲ್ ಅಂತಂದ್ರೆ ಇಂಜಿನಿಯರಿಂಗ್, ಪ್ರೊಕ್ಯೂರ್ಮೆಂಟ್ ಅಂಡ್ ಕನ್ಸ್ಟ್ರಕ್ಷನ್ ಮಾಡೆಲ್ ಅಂತ ಹೇಳ್ಬೋದು. ಇಲ್ಲಿ ಓನರ್ಸ್ ಅನ್ನ ನಾವು ನೋಡಿದಾಗ ಒನ್ ಸ್ಟಾಪ್ ಶಾಪ್ಸ್ ತರ ಕೆಲಸ ಮಾಡೋ ಕಂಪನಿಗಳಿಗೆ ಪೂರ್ತಿ ಪ್ರಾಜೆಕ್ಟ್ ಗಳನ್ನ ಮ್ಯಾನೇಜ್ ಮಾಡೋದಕ್ಕೆ ಕಾಂಟ್ರಾಕ್ಟ್ಸ್ ಕೊಡ್ತಾರೆ. ಇಲ್ಲಿ ಓನರ್ನ ರೋಲ್ ನೋಡೋದಾದ್ರೆ 2 ವರ್ಷದಲ್ಲಿ 500 ಕೋಟಿ ಒಳಗೆ ಒಂದು ಹೈವೇನ ಕಟ್ಟಿ ಅದನ್ನ ಒಂದು ಬ್ರಾಡ್ ಗೋಲ್ ಸೆಟ್ ಮಾಡ್ಕೊಂಡಿರ್ತಾರೆ. ದಾರಿ ಬಿಟ್ಕೊಡೋದಕ್ಕೆ ಸೀಮಿತವಾಗಿರತ್ತೆ ಅಂತ. ಆ ಪಾಯಿಂಟ್ ನಿಂದ ಅವರು ಕೇವಲ ಪೀರಿಯಾಡಿಕ್ ಪೇಮೆಂಟ್ಸ್ ನೇ ಮಾಡ್ತಾರೆ ಅಷ್ಟೇ. ಇನ್ನು ಕಾಂಟ್ರಾಕ್ಟರ್ ಆ ಪ್ರಾಜೆಕ್ಟ್ ಡಿಸೈನ್ ಮಾಡೋದ್ರಿಂದ ಹಿಡಿದು ಮಟೀರಿಯಲ್ಸ್ ನ ಪರ್ಚೇಸ್ ಮಾಡೋದ್ರವರೆಗೂ ಕೂಡ ಈ ಎಕ್ಸಿಕ್ಯೂಷನ್ ನ ಸಣ್ಣ ಸಣ್ಣ ಭಾಗಗಳಾಗಿ ಸಬ್ ಕಾಂಟ್ರಾಕ್ಟ್ ಮಾಡೋದು ಅಂತ ನಿರ್ಮಿಸ್ತಾರೆ. ಎಲ್ಲವನ್ನೂ ಅವರೇ ನೋಡ್ಕೊಳ್ತಾರೆ ಕೂಡ. ಅದಕ್ಕಿಂತ ಮುಖ್ಯವಾಗಿ ನಾವು ನೋಡೋದಾದ್ರೆ ಈ ಕಾಂಟ್ರಾಕ್ಟರ್ಸ್ ಏನಿರ್ತಾರೆ ಅಲ್ವಾ, ಅವರು ಡಿಲೇಸ್ ಮಾಡೋದಾಗಿರ್ಬೋದು, ಎಕ್ಸೆಸ್ ಕಾಸ್ಟ್ ಗಳಾಗಿರ್ಬೋದು, ಮತ್ತೆ ಇತರ ಸಮಸ್ಯೆಗಳಿಗೆ ಅವರೇ ಜವಾಬ್ದಾರಿಯಾಗಿರ್ತಾರೆ. ಇವನ್ನ ಕೆಲವೊಮ್ಮೆ ಈ ಒಂದು ಟರ್ನ್ ಕೀ ಪ್ರಾಜೆಕ್ಟ್ಸ್ ಅಂತಾನೂ ಕೂಡ ಕರೀತಾರೆ ನೋಡಿ. ಅಂದ್ರೆ ಓನರ್ ಆಗಿ ನೀವ್ ಎಷ್ಟು ಕೆಲಸ ಹೊರಗಡೆ ಕೊಟ್ಟು ಬರ್ತೀರಾ ಅಂತ. ಕೊನೆಗೆ ನೀವೇನಾದ್ರೂ ಬಂದು ಈ ಕೀಯನ್ನ ತಿರುಗಿಸಿದ್ರೆ ಸಾಕು, ಪ್ರಾಜೆಕ್ಟ್ ಓಡೋದಕ್ಕೆ ಶುರುವಾಗತ್ತೆ. ಈ ಮಾಡೆಲ್ ನಾವು ಎಲ್ಲಾ ತರದ ಪ್ರಾಜೆಕ್ಟ್ಸ್ ಗಳಿಗೂ ಕೂಡ ಹೆಚ್ಚಾಗಿ ಅಳವಡಿಸ್ಕೊಳ್ತಿದ್ದೀವಿ. ಕೆಲವು ಉದಾಹರಣೆಗಳು ಇಲ್ಲಿದೆ ನೋಡಿ. ಪವರ್ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್. ಪವರ್ ಪ್ಲಾಂಟ್ ಸ್ಥಾಪಿಸೋದ್ರಿಂದ ಹಿಡಿದು ಟ್ರಾನ್ಸ್ಮಿಷನ್ ಲೈನ್ಸ್ ಹಾಕೋ ತನಕ ಎಲ್ಲಾ ತರದ ಒಂದು ಪವರ್ ಪ್ರಾಜೆಕ್ಟ್ಸ್ ಗಳನ್ನ ರೆಗ್ಯುಲರ್ ಆಗಿ EPC ಬೇಸಿಸ್ ಮೇಲೆನೆ ಕೈಗೆತ್ಕೊಳ್ಳಲಾಗ್ತದೆ. ಇನ್ನು ಭಾರತವನ್ನ ಎಲೆಕ್ಟ್ರಿಫೈ ಮಾಡೋ ದೊಡ್ಡ ಪ್ರಾಜೆಕ್ಟ್ಸ್ ಜೊತೆಗೆ ನೋಡ್ಕೊಂಡಾಗ ಈ ಗ್ರೀನ್ ಟ್ರಾನ್ಸಿಷನ್ ಕಾರಣದಿಂದಾನೆ ಈ ಸೆಕ್ಟರ್ ಅಲ್ಲಿ ಇತ್ತೀಚೆಗೆ ನಾವು ಸಾಕಷ್ಟು ಹೊಸ ಡಿಮ್ಯಾಂಡ್ಸ್ ಕೂಡ ಅನ್ಲಾಕ್ ಮಾಡ್ತಿದ್ದೀವಿ ಅಲ್ವಾ. ಹಾಗೆ ಮಾಡೋದು ಅಂತಂದ್ರೆ ಈ ಸೋಲಾರ್ ಫಾರ್ಮ್ಸ್ ಆಗಿರ್ಬೋದು, ವಿಂಡ್ ಪಾರ್ಕ್ಸ್ ಆಗಿರ್ಬೋದು, ಮತ್ತೆ ಗ್ರೀನ್ ಹೈಡ್ರೋಜನ್ ಪ್ರಾಜೆಕ್ಟ್ಸ್, ಈ ತರದ ಮಾಸಿವ್ ಪ್ರಾಜೆಕ್ಟ್ಸ್ ಗಳನ್ನ ಸ್ಥಾಪಿಸೋದು, ಇವುಗಳಲ್ಲಿ ಹೆಚ್ಚಿನವು ಅಂತ ಬಂದಾಗ EPC ಬೇಸಿಸ್ ಮೇಲೆ ಕೆಲಸ ಮಾಡತ್ತೆ. ಟ್ರಾನ್ಸ್ಪೋರ್ಟ್, ಸಾಗಾಣಿಕೆ. ಭಾರತದ ಅತಿ ದೊಡ್ಡ ಈ ಒಂದು ಇನ್ಫ್ರಾಸ್ಟ್ರಕ್ಚರಲ್ ಗೋಲ್ ನ ನಾವು ನೋಡಿದಾಗ ಅದರ ಮಾಸಿವ್ ಟ್ರಾನ್ಸ್ಪೋರ್ಟೇಷನ್ ಬಿಲ್ಡ್ ಔಟ್. ಅಂದ್ರೆ ನಾವು ರೋಡ್ಸ್ ಕಟ್ಟೋದ್ರಿಂದ ಹಿಡಿದು ಟ್ರೈನ್ಸ್, ಪೋರ್ಟ್ಸ್, ಏರ್ಪೋರ್ಟ್ಸ್ ಮತ್ತೆ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಹಳ್ಳಿಗಳಲ್ಲಿ ನಾವು ಏನೆಲ್ಲಾನು ಸ್ಥಾಪಿಸ್ತೀವಿ ಅಂತ, ಹೀಗೆ ಹಲವನ್ನು ಕೂಡ ನಿರ್ಮಿಸುತ್ತೆ ಅಲ್ವಾ. ಈ ಒಂದು ಜಂಪ್ ಸ್ಕೇಲ್ ತುಂಬಾನೇ ದೊಡ್ಡದು. ನಾವು ವರ್ಷಕ್ಕೆ 16,000 ಕಿಲೋಮೀಟರ್ಗಳಷ್ಟು ರೋಡ್ಸ್ ಮತ್ತೆ ಹೈವೇಸ್ ಗಳನ್ನು ಕೂಡ ನಿರ್ಮಿಸ್ತಾ ಇದ್ದೀವಿ. ಹಾಗೆ ನಾವು ನೋಡಿದಾಗ ಸದ್ಯಕ್ಕೆ ಸಾವಿರಾರು ಈ ಒಂದು ಅರ್ಬನ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಜೆಕ್ಟ್ಸ್, ಮೆಟ್ರೋ ನೆಟ್ವರ್ಕ್ಸ್, ಬಸ್ ಟರ್ಮಿನಲ್ಸ್, ಏರ್ಪೋರ್ಟ್ಸ್, ಹೀಗೆ ಹಲವು EPC ಕಾಂಟ್ರಾಕ್ಟರ್ಸ್ ಗಳ ಮೂಲಕನೇ ನಡೀತಿರೋದು. ವಾಟರ್ ಅಂದ್ರೆ ನೀರಿನ
ನೀರಿನ ಸಾಗಾಣಿಕೆ ನೋಡೋಣ. ದೊಡ್ಡ ವಾಟರ್ ಸಪ್ಲೈ ಪ್ರಾಜೆಕ್ಟ್ಸ್ ಗಳಿಗಾಗಿ ನಾವು EPC ಮಾಡೆಲ್ ಮೇಲೆ ಹೆವಿಯಾಗಿ ಡಿಪೆಂಡ್ ಆಗಿದ್ದೀವಿ ನೋಡಿ. ಇದರಲ್ಲಿ ಡೊಮೆಸ್ಟಿಕ್ ವಾಟರ್ ಸಪ್ಲೈ ಅಂತ ಬರ್ಬೋದು ಅಥವಾ ಜಲ್ ಜೀವನ್ ಮಿಷನ್ ತರದ ಸ್ಕೀಮ್ಸ್ ಗಳ ಮೂಲಕ ಮತ್ತೆ ಅಗ್ರಿಕಲ್ಚರ್ ವಾಟರ್ ಸಪ್ಲೈ ಎರಡು ಕೂಡ ಇಲ್ಲೇ ಸೇರ್ಕೊಂಡಿದೆ. ಇದು ಕೇವಲ ಸ್ಯಾಂಪಲ್ ಅಷ್ಟೇ, ಖಂಡಿತ. ಅಂದ್ರೆ EPC ಕಾಂಟ್ರಾಕ್ಟ್ಸ್ ಮೂಲಕ ನಿರ್ಮಿಸೋ ಬೇರೆ ಬೇರೆ ತರದ ಪ್ರಾಜೆಕ್ಟ್ಸ್ ಗಳು ಇನ್ನೂ ಕೂಡ ಇದೆ. ಕಾಂಪ್ಲೆಕ್ಸ್ ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್ಸ್ ಇಂದ ಹಿಡಿದು ಡಿಫೆನ್ಸ್ ಸ್ಟ್ರಕ್ಚರ್ಸ್ ವರೆಗೂ ಕೂಡ ಪ್ರತಿಯೊಂದು ಇದೇ ನಿಭಾಯಿಸತ್ತೆ ಗೊತ್ತಾ. EPC ಬಿಸ್ನೆಸ್ ನಡೆಸೋದು ಹೇಗೆ? ನಿಜ ಹೇಳ್ಬೇಕು ಅಂತಂದ್ರೆ EPC ಬಿಸ್ನೆಸ್ ನಾವು ಇದುವರೆಗೆ ನೋಡಿದ ಅತಿ ಕಾಂಪ್ಲೆಕ್ಸ್ ಬಿಸ್ನೆಸ್ ಗಳಲ್ಲಿ ಒಂದು. ಇದು ಕಾಂಪ್ಲೆಕ್ಸಿಟಿ ಮತ್ತೆ ರಿಸ್ಕ್ ತುಂಬಿರೋ ಒಂದು ಕಠಿಣವಾದ ಕ್ಷೇತ್ರ ಅಂತ ಹೇಳ್ಬೋದು. ಇಲ್ಲಿ ಎಲ್ಲವೂ ಕೂಡ ನೀವು ಏನ್ ಮಾಡೋಕೆ ಟ್ರೈ ಮಾಡ್ತಿದ್ದೀರಿ ಅನ್ನೋ ಒಂದು ಸ್ಪೆಸಿಫಿಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವೊಂದು EPC ಬಿಸ್ನೆಸ್ ನಡೆಸ್ತಿದ್ದೀರಾ ಅಂತ ಅನ್ಕೊಳ್ಳೋಣ. ನೀವು ಏನೆಲ್ಲ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ ಕೇಳಿ, ಗಮನದಲ್ಲಿಟ್ಕೊಳ್ಳಿ. ತುಂಬಾ ಸೂಕ್ಷ್ಮ ವ್ಯತ್ಯಾಸಗಳನ್ನ ಇಲ್ಲಿ ನಾನು ಹೇಳ್ತೀನಿ. ಈಗ ನಿಮ್ಮ ಆರ್ಡರ್ ಬುಕ್ ಸಿದ್ಧ ಮಾಡ್ಕೊಳ್ಬೇಕು. ಮೊದಲನೇದಾಗಿ ನೀವು EPC ಬಿಸ್ನೆಸ್ ನಡೆಸ್ತಾ ಇದ್ರೆ ನೀವು ಒಂದು ಆರ್ಡರ್ ಲೈನ್ಸ್ ಅಪ್ ಅನ್ನು ಕೂಡ ನೋಡ್ಕೊಳ್ಬೇಕಾಗತ್ತೆ. ಹಾಗೆ ನೀವು ಒಂದು ಆರ್ಡರ್ ಪಡ್ಕೊಳ್ಳೋದಕ್ಕೆ ನೀವು ಟೆಂಡರ್ಸ್ ನ ಟ್ರ್ಯಾಕ್ ಮಾಡಿ ಬಿಡ್ ಮಾಡಬೇಕು. ಹೆಚ್ಚಿನ ಟೆಂಡರ್ಸ್ ಅಲ್ಲಿ ಕೆಲವು ಕ್ವಾಲಿಫಿಕೇಶನ್ಸ್ ಕೂಡ ಇರುತ್ತೆ. ಕೆಲವು ನಿಮ್ಮ ಟೆಕ್ನಿಕಲ್ ಅಬಿಲಿಟೀಸ್ ಗಳನ್ನ ತೋರಿಸುತ್ತೆ, ಇನ್ನು ಕೆಲವು ನಿಮ್ಮ ಫೈನಾನ್ಷಿಯಲ್ ಪೊಸಿಷನ್ಸ್ ಬಗ್ಗೆನೂ ಕೂಡ ಹೇಳುತ್ತೆ. ಈ ಎರಡು ಗ್ರೌಂಡ್ಸ್ ಅಲ್ಲಿ ನೀವು ಕ್ವಾಲಿಫೈ ಆದವರಲ್ಲಿ ಸಾಮಾನ್ಯವಾಗಿ ಲೋಯೆಸ್ಟ್ ಬಿಡ್ಡರ್ಸ್ ವಿನ್ ಆಗ್ತಾರೆ. ನೀವು ಇವತ್ತು ಕೈಗೆತ್ಕೊಳ್ತಿರೋ ಒಂದು ಯಾವ್ದಾದ್ರು ಪ್ರಾಜೆಕ್ಟ್ಸ್ ಅನ್ನ ಅನ್ಕೊಳ್ಳಿ ಅಥವಾ ಕೆಲಸಗಳು ಕೆಲವು ವರ್ಷಗಳ ಕಾಲ ತುಂಬಾ ಬ್ಯುಸಿ ಆಗ್ಬಿಡುತ್ತೆ. ಹಾಗಾಗಿ ಯಾವುದೇ ಸಮಯದಲ್ಲಿ ನಿಮ್ಮ ಒಂದು ಇಯರ್ಲಿ ರೆವಿನ್ಯೂಸ್ ಗಳಿಗಿಂತ ಹಲವು ಪಟ್ಟು ಅಂದ್ರೆ 3-4 ಪಟ್ಟು ದೊಡ್ಡದಾಗಿರೋ ಆರ್ಡರ್ ಬುಕ್ ಇಟ್ಕೊಳ್ಬೇಕು ಅಂತ ನೀವು ಬಯಸ್ಬೋದು. ಇವನ್ನ ಆದಷ್ಟು ಈ ಡೈವರ್ಸಿಫೈ ಮಾಡ್ಕೊಳ್ಬೇಕು, ಅಂದ್ರೆ ಬೇರೆ ಬೇರೆ ಕಡೆ ಹಂಚ್ಕೊಳ್ಬೇಕು. ನಿಮ್ಗೆ ಬೇರೆ ಬೇರೆ ಜಿಯೋಗ್ರಫಿಕ್ಸ್ ಇದ್ದಲ್ಲಿ ಹಲವು ರೇಂಜ್ ಆಫ್ ಕ್ಲೈಂಟ್ಸ್ ಗಳು ಬೇಕಾಗ್ಬೋದು. ಯಾಕೆ ಅಂದ್ರೆ ಯಾವುದೇ ಸಮಯದಲ್ಲಿ ಅವರಲ್ಲಿ ಯಾರಾದ್ರೂ ಕೂಡ ನಿಮ್ಗೆ ಪ್ರಾಬ್ಲಮ್ಸ್ ಗಳನ್ನ ಕೊಡ್ಬೋದು ಅಲ್ವಾ. ಈಗ ನಿಮ್ಮ ಬೆಸ್ಟ್ ಕೇಸ್ ಸಿನಾರಿಯೋ ಅಂತಂದ್ರೆ ಓನರ್ ಕಡೆಯಿಂದ ನೇರವಾಗಿ ಪೂರ್ತಿ ಪ್ರಾಜೆಕ್ಟ್ ವಿನ್ ಮಾಡ್ಕೊಳ್ಬೋದು. ಆದ್ರೆ ನೀವು ಅದಕ್ಕೆ ಬೇಕಾದಷ್ಟು ದೊಡ್ಡವ್ರು ಆಗಿಲ್ಲ ಅಂತ ಅನ್ಕೊಳ್ಳಿ, ಚಿಂತೆನೂ ಇರೋದಿಲ್ಲ. ಎಲ್ಲೋ ಒಂದ್ ಕಡೆ ನೀವು ಒಂದು ಸಬ್ ಕಾಂಟ್ರಾಕ್ಟ್ ಕೂಡ ಮಾಡ್ಕೊಳ್ಬಹುದು. EPC ಕಾಂಟ್ರಾಕ್ಟ್ಸ್ ವಿನ್ ಮಾಡೋ ಹೆಚ್ಚಿನ ಎಂಟಿಟೀಸ್ ಹತ್ರ ಪೂರ್ತಿ ಪ್ರಾಜೆಕ್ಟ್ಸ್ ತಾವೇ ಮಾಡ್ಕೊಳ್ಳೋಷ್ಟು ಶಕ್ತಿ ಇರೋದೇ ಇಲ್ಲ. ಹಾಗಾಗಿ ಅವರು ಪ್ರಾಜೆಕ್ಟ್ಸ್ ನ ಸಣ್ಣ ಸಣ್ಣ ಪಾರ್ಸೆಲ್ಸ್ ಗಳನ್ನ ಮಾಡ್ಕೊಂಡು ಅವನ್ನ ಕಾಂಟ್ರಾಕ್ಟ್ ಕೊಡ್ಬೋದು. ಈಗ ನೀವೇನಾದ್ರೂ ಆ ಕಾಂಟ್ರಾಕ್ಟ್ಸ್ ಗಳಿಗಾಗಿ ಟ್ರೈ ಮಾಡ್ಬೋದು ಅಂತ ಅನ್ಕೊಳ್ಳಿ. ಕನಿಷ್ಠ ನೀವು ಚೈನ್ ನಲ್ಲಿ ಇರೋವರೆಗೂ ಕೂಡ ಟ್ರೈ ಮಾಡ್ತಾನೆ ಇರಬೇಕು. ಸಾಕಷ್ಟು ಫೈನಾನ್ಸ್ ಹೊಂದಿಸ್ಕೊಳ್ಬೇಕು. EPC ಕಾಂಟ್ರಾಕ್ಟ್ಸ್ ನಿಭಾಯಿಸೋದಕ್ಕೆ ನಿಮ್ ಹತ್ರ ಜಾಸ್ತಿ ದುಡ್ಡು ಇರ್ಬೇಕಾಗತ್ತೆ. ಅಂದ್ರೆ ಮುಳುಗ್ದೇ ಇರೋ ರೀತಿ ಯಾವುದೇ ಒಂದು ಸಮಯದಲ್ಲೂ ಇಡೋಕೆ ಈಗ ನಾವು ನೋಡ್ತಿದೀವಿ ಅಂತಂದ್ರೆ ಕ್ಯಾಪಿಟಲ್ ಅರೇಂಜ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಎಷ್ಟು ಹಣ ಹಾಕ್ಬೇಕು ಅನ್ನೋದು ನಿಜವಾಗ್ಲೂ ಕೂಡ ನೀವು ಯಾವ ತರದ ಪ್ರಾಜೆಕ್ಟ್ಸ್ಗೆ ಬಿಡ್ ಮಾಡ್ತಿದ್ದೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ. ಬೇಸಿಕಲಿ ಅದೊಂದು ಬಾಟ್ ಪ್ರಾಜೆಕ್ಟ್ ತರ ಅಂದ್ರೆ BOT ಅಥವಾ ಹ್ಯಾಮ್ ಪ್ರಾಜೆಕ್ಟ್ ತರ ಆಗಿರುತ್ತೆ. ಉದಾಹರಣೆಗೆ ನೀವೇನಾದ್ರೂ ಪ್ರಾಜೆಕ್ಟ್ಗೆ ನಿಮ್ಮ ಸ್ವಂತ ಫೈನಾನ್ಸಿಂಗ್ ತರಬೇಕಾಗತ್ತೆ ಅಂತ ಅನ್ಕೊಳ್ಳಿ. ಅದಕ್ಕಾಗಿ ನೀವೊಂದು ಅಪ್ ಫ್ರಂಟ್ ಈಕ್ವಿಟಿ ಕ್ಯಾಪಿಟಲ್ ಹಾಕ್ಬೇಕಾಗ್ಬೋದು. ಈಗ EPC ಪ್ರಾಜೆಕ್ಟ್ ಸ್ವಲ್ಪ ಸಿಂಪ್ಲರ್ ಆಗಿದ್ರೆ ಅವು ಖಂಡಿತ ಸುಲಭ ಇರೋದಿಲ್ಲ, ಅಂದ್ರೆ ಎಲ್ಲೋ ಒಂದ್ ಕಡೆ ಕಾಂಪ್ಲಿಕೇಟೆಡ್ ಇದ್ದೇ ಇರತ್ತೆ ಅಂತ. EPC ಪ್ರಾಜೆಕ್ಟ್ಗೆ ನೀವೇನಾದ್ರೂ ದುಡ್ಡನ್ನ ಹಾಕ್ಬೇಕು ಅಂತ ಅನ್ಕೊಳ್ಳಿ, ನೀವು ಮಲ್ಟಿಪಲ್ ಸ್ಟೇಜ್ ಅಲ್ಲಿ ಅಥವಾ ಹಲವಾರು ಬ್ಯಾಂಕ್ ಗ್ಯಾರಂಟೀಸ್ ಗಳಲ್ಲಿ ಒದಗಿಸಬೇಕಾಗತ್ತೆ. ಉದಾಹರಣೆಗೆ ಈಗ ಒಂದು ಬಿಡ್ಡಿಂಗ್ ಸಮಯದಲ್ಲಿ ಒಂದು ಪ್ರತ್ಯೇಕ ಬ್ಯಾಂಕ್ ಗ್ಯಾರಂಟಿ ಬೇಕೇ ಬೇಕಾಗತ್ತೆ. ಈಗ ಬೇರೆಯದೇ ಆದ ಪರ್ಫಾರ್ಮೆನ್ಸ್ ಗ್ಯಾರಂಟಿ ಬೇಕು ಅಂತ ಅನ್ಕೊಳ್ಳೋಣ. ಹಣ ರಿಲೀಸ್ ಮಾಡ್ಸೋಕೆ ಇನ್ನೊಂದು ಗ್ಯಾರಂಟಿ ಬೇಕೇ ಬೇಕು. ಹೀಗೆ ಇದೆಲ್ಲನೂ ಕೂಡ ನೀವು ಪ್ರಾಜೆಕ್ಟ್ಸ್ಗೆ ಅರೇಂಜ್ ಮಾಡಬಹುದಾದ ಒಂದು ಬ್ಯಾಂಕ್ ಫೈನಾನ್ಸಿಂಗ್ ನ ಪ್ರಮಾಣವನ್ನ ಕಡಿಮೆ ಮಾಡುತ್ತೆ ಅಥವಾ ತಿಂದು ಹಾಕತ್ತೆ ಅಂತ ಅನ್ಕೊಳ್ಬಹುದು. ಅದ್ರ ಜೊತೆಗೆ ನಿಮ್ಮ ಒಂದು ವರ್ಕಿಂಗ್ ಕ್ಯಾಪಿಟಲ್ ನೀಡ್ಸ್ ಗಳನ್ನ ನೋಡ್ಕೊಳ್ಳೋದಕ್ಕೆ ಸಾಕಷ್ಟು ಹಣನೂ ಕೂಡ ಹೊಂದಿಸ್ಕೊಂಡಿರ್ಬೇಕು. ನೀವು ಮಾಡ್ತಿರೋ ಕೆಲಸದ ಸ್ಕೇಲ್ ನೋಡಿದ್ರೆ ಇದು ಮಾಸಿವ್ ಆಗಿರ್ಬೋದು. ಇದರಿಂದ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅನ್ನೋದು EPC ಪ್ಲೇಯರ್ಸ್ಗೆ ಒಂದು ಬಹಳ ಕಾಲದ ಸಮಸ್ಯೆಯಾಗಿ ಉಳಿದೋಗಿದೆ. ಇದನ್ನು ನಿಭಾಯಿಸೋಕೆ ಕಂಪನೀಸ್ ಎಲ್ಲಾ ತರದ ಬ್ಯಾಂಕಿಂಗ್ ಅರೇಂಜ್ಮೆಂಟ್ಸ್ ಗಳ ಮೇಲೆ ಡಿಪೆಂಡ್ ಆಗ್ತಾರೆ. ಈಗ ಒಂದು ಲೆಟರ್ಸ್ ಆಫ್ ಕ್ರೆಡಿಟ್ ಇಂದ ಹಿಡ್ಕೊಂಡು ಇನ್ವಾಯ್ಸ್ ಡಿಸ್ಕೌಂಟಿಂಗ್ ತನಕ ಒಬ್ರು ಕ್ಯಾಶ್ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ ಅನ್ನೋದೇ EPC ಕಂಪನಿಗಳು ತಮ್ಮ ಒಂದು ಕಾಂಪಿಟೇಟರ್ಸ್ ಗಿಂತ ಭಿನ್ನವಾಗಿ ನಿಲ್ಲೋಕೆ ಇರುವಂತಹ ಬಹುಶಃ ಅತಿ ದೊಡ್ಡ ದಾರಿಗಳಲ್ಲಿ ಒಂದು ಅಂತ ಹೇಳ್ಬೋದು. ಕೆಲವೊಮ್ಮೆ ಪ್ರಾಜೆಕ್ಟ್ ಓನರ್ ನಿಮ್ಗೆ ಈ ಮೊಬಿಲೈಸೇಷನ್ ಅಡ್ವಾನ್ಸ್ ಅಂತಾನೂ ಕೂಡ ಕೊಡಬಹುದಾಗತ್ತೆ. ಈಗ ಕಾಂಟ್ರಾಕ್ಟ್ ಅಮೌಂಟ್ ನ 5-10% ಅಷ್ಟು ಈ ಅಮೌಂಟ್ ಅಂತ ಹೇಳ್ತೀವಿ. ಎಲ್ಲವನ್ನೂ ಕೂಡ ನೀವು ಶುರು ಮಾಡೋದಕ್ಕೆ ಒಂದು ಅಡ್ವಾನ್ಸ್ ಅಮೌಂಟ್ ಅಂತ ಅನ್ಕೊಳ್ಳಿ. ನೋಡಿ,
ಲ್ಯಾಂಡ್ ಪಡ್ಕೊಳ್ಳೋದು ದೊಡ್ಡ ಒಂದು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಗಳಿಗಾಗಿ ಅಂತ ಹೇಳ್ಬೋದು. ಹೆಸರೇ ಹೇಳೋ ಹಾಗೆ ತುಂಬಾ ಲ್ಯಾಂಡ್ ಬೇಕಾಗತ್ತೆ ಮತ್ತೆ ಹೆಚ್ಚಿನ ಸ್ಥಳ ಕೂಡ. ಆ ಲ್ಯಾಂಡ್ ಅದನ್ನ ಬಿಟ್ಕೊಡೋದಕ್ಕೆ ಇಷ್ಟಪಡದೇ ಇರೋ ಜನರ ಹತ್ರ ಇರುತ್ತೆ ಅಂತ ಅನ್ಕೊಳ್ಳೋಣ. ಹಾಗಾಗಿ ಇಪಿಸಿ ಪ್ರಾಜೆಕ್ಟ್ ಶುರು ಮಾಡೋದಕ್ಕೆ ಮೊದಲೇ ಸಿಕ್ ಹಾಕೊಳ್ಬಹುದು. ಯಾಕೆ ಅಂತಂದ್ರೆ ಸರ್ಕಾರ ನೀವು ಯಾರ ಜಮೀನನ್ನ ಬಳಸ್ಕೊಳ್ಬಹುದು ಅವ್ರೆಲ್ರಿಗೂ ಕೂಡ ಒಂದು ಫೇರ್ ಕಾಂಪನ್ಸೇಷನ್ ಮತ್ತೆ ರಿಹ್ಯಾಬಿಲಿಟೇಷನ್ ಅರೇಂಜ್ ಮಾಡ್ಬೇಕಾಗತ್ತೆ. ಇದೆಲ್ಲ ನಿಮ್ಮ ಪ್ರಾಜೆಕ್ಟ್ ಟೈಮ್ ಲೈನ್ಸ್ ನ ಹಿಂದೆ ಹಾಕತ್ತೆ. ಇದು ಸರ್ಕಾರಕ್ಕೆ ಚೆನ್ನಾಗಿ ಗೊತ್ತಿರೋ ಅಂತ ಸಮಸ್ಯೆ ಅಂತ ಹೇಳ್ಬೋದು. ಹಾಗೆ ಒಂದು ಅನ್ರಿಸಾಲ್ವ್ಡ್ ಲ್ಯಾಂಡ್ ನಿಜ ಹೇಳ್ಬೇಕು ಅಂತಂದ್ರೆ ಇಪಿಸಿ ಪ್ರಾಜೆಕ್ಟ್ಸ್ ಗಳು ಸಮಸ್ಯೆಗೆ ಸಿಲ್ಕ್ ಹಾಕೊಳ್ಳೋಕೆ ಒಂದು ಒಳ್ಳೆ ಪ್ರಶ್ನೆ ಅಂತ ಹೇಳ್ಬೋದು. ಸೊ ಇಪಿಸಿ ಪ್ರಾಜೆಕ್ಟ್ಸ್ ಗಳೆಲ್ಲ ಸಿಕ್ಕ ಹಾಕೊಳ್ಳೋಕೆ ಒಂದು ದೊಡ್ಡ ಕಾರಣ ಅಂತಂದ್ರೆ ಇದು ಅಂತ ಹೇಳ್ಬೋದು. ಗವರ್ಮೆಂಟ್ ದೊಡ್ಡ ಇಪಿಸಿ ಪ್ರಾಜೆಕ್ಟ್ಸ್ ಗಳಿಗೆ ಮೊದಲೇ ಲ್ಯಾಂಡ್ ಅಕ್ವೈರ್ ಮಾಡಿಕೊಂಡು ಈ ಸಮಸ್ಯೆಗಳಿಂದ ಪಾರೋಗಕ್ಕೆ ಟ್ರೈ ಮಾಡ್ತಿದೆ ಅಂತ ಹೇಳುತ್ತೆ. ಇನ್ನು ನಾವು ಸ್ಟ್ರಾಟಜಿಕ್ ಯುಟಿಲಿಟಿ ಕಾರಿಡಾರ್ಸ್ ಅಂತಾನೂ ಕೂಡ ಮಾಡ್ತಿದ್ದಾರೆ. ಅಲ್ಲಿ ಒಂದೇ ಲ್ಯಾಂಡ್ ಸ್ಟ್ರಿಪ್ಸ್ ನಲ್ಲಿ ಮಲ್ಟಿಪಲ್ ಪ್ರಾಜೆಕ್ಟ್ಸ್ ಇರುತ್ತೆ. ಆದ್ರೆ ಇಪಿಸಿ ಬಿಸ್ನೆಸ್ ಅಲ್ಲಿರೋರ್ಗೆ ಇದು ನೀವು ಪ್ರಿಪೇರ್ ಆಗಿರ್ಬೇಕಾದ ದೊಡ್ಡ ತಲೆನೋವುಗಳಲ್ಲಿ ಒಂದಾಗಿ ಉಳಿಯುತ್ತೆ ನೋಡಿ. ಇನ್ನು ರೆಗ್ಯುಲೇಟರಿ ಹರ್ಡಲ್ಸ್ ದಾಟೋದು ಇಪಿಸಿ ಕಾಂಟ್ರಾಕ್ಟ್ಸ್ ಅಲ್ಲಿ ದೊಡ್ಡ ಸಮಸ್ಯೆ ಅಂತಾನೆ ಹೇಳ್ಬೋದು. ಹಾಗೆ ತುಂಬಾ ಕಾಂಪ್ಲೆಕ್ಸ್ ಆದ ಕನ್ಸ್ಟ್ರಕ್ಷನ್ ವರ್ಕ್ ಕೂಡ ಇರುತ್ತೆ. ಸಹಜವಾಗಿ ಈ ಒಂದು ಸೈಜ್ ನ ಪ್ರಾಜೆಕ್ಟ್ಸ್ ಗಳು ಎಲ್ಲಾ ತರದ ಒಂದು ರೆಗ್ಯುಲೇಷನ್ಸ್ ಇಂದನೂ ಕೂಡ ಕಂಟ್ರೋಲ್ ಮಾಡಲಾಗುತ್ತೆ. ಎನ್ವೈರನ್ಮೆಂಟಲ್ ರೆಗ್ಯುಲೇಷನ್ಸ್ ಉದಾಹರಣೆಗೆ ಹಲವು ಪ್ರಾಜೆಕ್ಟ್ಸ್ ಗಳನ್ನ ಡಿಲೇ ಮಾಡಬಹುದು. ಈ ಒಂದು ಪರಿಸರದ ಸಮಸ್ಯೆ ಅಂದ್ರೆ ಈ ಒಂದು ಕ್ಲೈಮೇಟ್ ಕಂಡೀಷನ್ಸ್ ಆಗಿರ್ಬೋದು. ಮೊದಲಿಗೆ ನೀವು ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಈ ಒಂದು ಕ್ಲೈಮೇಟ್ ಯಾವ ಟೈಮಲ್ಲಿ ಯಾವ ರೀತಿ ಇರುತ್ತೆ ಅನ್ನೋ ಒಂದು ಪರೀಕ್ಷೆ ಮಾಡ್ಕೊಳ್ಬೇಕು. ಜೊತೆಗೆ ಫಾರೆಸ್ಟ್ ಕ್ಲಿಯರೆನ್ಸ್ ಮಾಡ್ಕೊಳ್ಬೇಕಾಗತ್ತೆ. ಪ್ರಾಜೆಕ್ಟ್ ಶುರು ಮಾಡೋದಕ್ಕೆ ಈ ಒಂದು ಬ್ರೇಕ್ ಗ್ರೌಂಡ್ ಮುಂಚೆ ಯಾವ ರೀತಿ ಇರುತ್ತೆ ಅಂತ ನೋಡ್ಕೋಬೇಕು. ನೀವು ಪೊಲ್ಯೂಷನ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ಸ್ ಇಂದನೂ ಕೂಡ ಬೇಕಾದ ಕನ್ಸೆಂಟ್ಸ್ ಅನ್ನು ಕೂಡ ಪಡ್ಕೊಳ್ಬೇಕಾಗತ್ತೆ. ನಿಮ್ಮ ಪ್ರಾಜೆಕ್ಟ್ಸ್ ಅಲ್ಲಿ ಸಾಕಷ್ಟು ಮ್ಯಾನ್ ಪವರ್ ಇರೋದ್ರಿಂದ ನೀವು ಹಲವು ಲೇಬರ್ ಅಪ್ರೂವಲ್ಸ್ ಕೂಡ ಪಡ್ಕೊಳ್ಬೇಕಾಗತ್ತೆ. ಸೇಫ್ಟಿ ರೆಗ್ಯುಲೇಷನ್ಸ್ಗೆ ಈ ಒಂದು ಕಂಪ್ಲೈನ್ಸ್ ತೋರಿಸಬೇಕಾಗುತ್ತೆ ಕೂಡ. ಹೀಗೆ ಇನ್ನೂ ಹಲವು ಇದೆಲ್ಲನೂ ಕೂಡ ನಿಮ್ಮ ಟೈಮ್ ಲೈನ್ಸ್ ಅನ್ನ ಇನ್ನೂ ಜಾಸ್ತಿ ದೂರ ಕರ್ಕೊಂಡು ಹೋಗ್ಬಿಡತ್ತೆ. ಎಕ್ಸಿಕ್ಯೂಷನ್ ಇದೆಲ್ಲ ಆದ್ಮೇಲೆ ಎಲ್ಲ ಪೇಪರ್ ವರ್ಕ್ ಮತ್ತೆ ಫೈನಾನ್ಸಿಂಗ್ ಮುಗಿದ್ಮೇಲೆ ನಿಮ್ಮ ನಿಜವಾದ ಕೆಲಸ ಶುರುವಾಗೋದು. ಒಂದು ಇಪಿಸಿ ಪ್ರಾಜೆಕ್ಟ್ ಸಾಮಾನ್ಯವಾಗಿ 3 ಫೇಸ್ಗಳಾಗಿ ವಿಂಗಡಿಸಲಾಗುತ್ತೆ. ಮೊದಲು ಇಂಜಿನಿಯರಿಂಗ್ ಫೇಸ್ ಇರುತ್ತೆ. ಇಲ್ಲಿ ನೀವು ಎಲ್ಲವನ್ನೂ ಕೂಡ ಪ್ಲಾನ್ ಮಾಡ್ತೀರಿ. ನೀವು ಪ್ರಾಜೆಕ್ಟ್ಸ್ ನ ಡಿಸೈನ್ ಮಾಡ್ಕೊಂಡು ಮತ್ತೆ ಇಂಜಿನಿಯರಿಂಗ್ ಫಿಗರ್ ಔಟ್ ನ ಮಾಡ್ಕೊಂಡು ನಿಮ್ಮ ಎಲ್ಲ ಟೆಕ್ನಿಕಲ್ ಡ್ರಾಯಿಂಗ್ಸ್ ಮತ್ತೆ ಸ್ಪೆಸಿಫಿಕೇಶನ್ಸ್ ಅನ್ನು ಕೂಡ ಸಿದ್ಧಪಡಿಸ್ಕೊಳ್ತೀರಿ. ಅದಾದ್ಮೇಲೆ ಬರೋದು ಪ್ರೊಕ್ಯೂರ್ಮೆಂಟ್ ಫೇಸ್ ಅಲ್ವಾ. ಇಲ್ಲಿ ನೀವು ಬೇಕಾದ ಎಲ್ಲ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಮೆಟೀರಿಯಲ್ಸ್ ಆಗಿರ್ಬೋದು ಮತ್ತೆ ಸರ್ವಿಸಸ್ ಅನ್ನು ಕೂಡ ಪರ್ಚೇಸ್ ಮಾಡ್ತೀರಿ. ಇದಾದ ನಂತರ ನಿಜವಾದ ಕನ್ಸ್ಟ್ರಕ್ಷನ್ ಫೇಸ್ ಶುರುವಾಗೋದು. ಇಲ್ಲಿ ನೀವು ಮಾಡಬೇಕಾದ ಎಲ್ಲಾ ಕೆಲಸನೂ ಮಾಡಿಕೊಂಡು ಇದಾದ್ಮೇಲೆ ಎಕ್ವಿಪ್ಮೆಂಟ್ ಗೆ ಹಾಕಿ ಪ್ರಾಜೆಕ್ಟ್ಸ್ ನ ಕೊನೆಗಾಣಿಸ್ಬೇಕು. ಅಂದ್ರೆ ಅದೊಂದು ಫೈನಲ್ ಸ್ಟೇಜ್ ಅಂತ ಹೇಳ್ತೀವಿ. ಇದೆಲ್ಲನೂ ಕೂಡ ನಿಮ್ ತಲೆನೋವೆ. ನಿಮ್ಮ ಕ್ಲೈಂಟ್ಸ್ ಗೆ ಇರೋ ಒಂದು ಚಿಂತೆ ಏನು ಅಂತಂದ್ರೆ ಕೊನೆಗೆ ನೀವು ಒಂದು ಫಂಕ್ಷನಲ್ ಪ್ರಾಜೆಕ್ಟ್ ಕೊಡ್ಬೇಕಾಗತ್ತೆ ಇಲ್ವಾ ಅನ್ನೋದಷ್ಟೇ. ನೀವು ಒಮ್ಮೆ ಕಾಂಟ್ರಾಕ್ಟ್ ಪಡ್ಕೊಂಡ ಮೇಲೆ ಅದನ್ನ ಆದಷ್ಟು ಎಫಿಷಿಯಂಟ್ ಆಗಿ ಮಾಡೋದೇ ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಅಲ್ವಾ. ನಿಮ್ಮ ಪ್ಲಾನ್ಸ್ ಆದಷ್ಟು ಕೂಡ ಪ್ರಾಕ್ಟಿಕಲ್ ಆಗಿರ್ಬೇಕು ಅನ್ನೋದನ್ನ ನೋಡ್ಕೊಳ್ಬೇಕಾಗತ್ತೆ. ಅದೇ ನಿಮ್ ಕೆಲಸ. ನೀವು ಮೆಟೀರಿಯಲ್ಸ್ ನ ಒಂದು ಬೆಸ್ಟ್ ಪಾಸಿಬಲ್ ಕಾಸ್ಟ್ ಅಲ್ಲಿ ಪಡ್ಕೊಳ್ಬೇಕು. ಕೆಲವೊಮ್ಮೆ ಒಂದೇ ಪ್ರಾಜೆಕ್ಟ್ಗೆ ಪೂರ್ತಿ ಸಪ್ಲೈ ಚೈನ್ಸ್ ಅನ್ನು ಕೂಡ ಸ್ಥಾಪಿಸಬೇಕಾಗತ್ತೆ. ಮತ್ತೆ ಎಲ್ಲವೂ ಕೂಡ ಆನ್ ಟೈಮ್ ನಡೆಯೋ ತರನು ಕೂಡ ನೀವು ನೋಡ್ಕೊಳ್ಬೇಕು. ಅದು ನಿಮ್ ಜವಾಬ್ದಾರಿ. ಇನ್ನು ತುಂಬಾ ಎಕ್ಸಿಕ್ಯೂಷನ್ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡ್ತಿರೋ ನಿಮ್ಮ ಮಾರ್ಜಿನ್ಸ್ ಎಷ್ಟು ಚೆನ್ನಾಗಿರುತ್ತೋ ಅದ್ರ ಮೇಲೆ ಸಾಧ್ಯತೆ ಇರುತ್ತೆ. ಯಾವುದೇ ಇಪಿಸಿ ಪ್ರಾಜೆಕ್ಟ್ಸ್ಗೂ ಕಾಮನ್ ಆಗಿರೋ ಕೆಲವು ಹರ್ಡಲ್ಸ್ ಇದ್ದೇ ಇರುತ್ತೆ. ಉದಾಹರಣೆಗೆ ನಿಮ್ಮ ಬಿಸ್ನೆಸ್ ದೊಡ್ಡ ಭಾಗ ಒಂದು ದೊಡ್ಡ ಸೈನ್ಯದಷ್ಟು ಲೇಬರ್ಸ್ ನ ಮ್ಯಾನೇಜ್ ಮಾಡೋದ್ರ ಸುತ್ತ ಇರುತ್ತೆ. ಇದರಲ್ಲಿ ವೆಲ್ಡರ್ಸ್, ಎಲೆಕ್ಟ್ರಿಷಿಯನ್ಸ್, ಮ್ಯಾಸನ್ಸ್ ಅಥವಾ ಹೆವಿ ಎಕ್ವಿಪ್ಮೆಂಟ್ ಆಪರೇಟರ್ಸ್ ತರ ಸೆಮಿ ಸ್ಕಿಲ್ಡ್ ವರ್ಕರ್ಸ್ ಇರ್ಬೋದು. ಇಪಿಸಿ ಕಾಂಟ್ರಾಕ್ಟರ್ಸ್ ಈ ವರ್ಕರ್ಸ್ ಗಳ ಕಾನ್ಸ್ಟೆಂಟ್ ಶಾರ್ಟೇಜ್ ಅನ್ನು ಕೂಡ ಎದುರಿಸ್ತಿರ್ತಾರೆ. ಈ ವರ್ಕ್ ಫೋರ್ಸ್ಗೆ ಸರಿಯಾಗಿ ಇರೋದಕ್ಕೆ ಫೆಸಿಲಿಟೀಸ್ ಗಳು ಕೂಡ ನೀವೇ ಕ್ರಿಯೇಟ್ ಮಾಡಬೇಕು. ನಿಮ್ಮ ಖರ್ಚಿನ ದೊಡ್ಡ ಭಾಗ ನಾವು ನೋಡಿದಾಗ ಸ್ಟೀಲ್, ಬ್ರಿಕ್ಸ್, ಸಿಮೆಂಟ್ ಇತ್ಯಾದಿ ಒಂದು ಬೇಸಿಕ್ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ನ ಪರ್ಚೇಸ್ ಮಾಡೋದ್ರಲ್ಲಿ ಹೋಗ್ಬೋದು. ಈಗ ನಿಮ್ಮ ಬಿಸ್ನೆಸ್ ಸಾಮಾನ್ಯವಾಗಿ ಕಮಾಡಿಟಿ ಸೈಕಲ್ಸ್ ನಲ್ಲಿ ಇರತ್ತೆ ಅಲ್ವಾ. ಅಂದ್ರೆ 2023ರಲ್ಲಿ ಆದ ಹಾಗೆ ಆ ಪ್ರೈಸಸ್ ಏನಾದ್ರೂ ಕಡಿಮೆ ಆದಾಗ ಕಾಸ್ಟ್ ಮ್ಯಾನೇಜ್ ಮಾಡೋದು ಸಹ ತುಂಬಾ ಸುಲಭ ಆಗತ್ತೆ. ಹಾಗಾಗಿ ನೀವ್ ಏನ್ ಖರ್ಚು ಮಾಡ್ತಿದ್ದೀರಿ ಅನ್ನೋದ್ರ ಮೇಲೆ ನಿಮ್ಮ ಒಂದು ಕಾಸ್ಟ್ ಕಂಟ್ರೋಲ್ ಆಗಿರುತ್ತೆ. ಎಲ್ಲನೂ ಕೂಡ ಡಿಪೆಂಡ್ ಆಗಿರುತ್ತೆ. ಕೆಲವು ಕಾಂಟ್ರಾಕ್ಟ್ಸ್ಗೆ ಈ ಒಂದು ಎಕ್ಸ್ಪೆಂಡಿಚರ್ ನ ದೊಡ್ಡ ಭಾಗ ಹೈಲಿ ಸ್ಪೆಸಿಫಿಕ್ ಹಾಗೂ ಎಕ್ಸ್ಪೆನ್ಸಿವ್ ಆದ ಒಂದು ಎಕ್ವಿಪ್ಮೆಂಟ್ ನ
ಅರೇಂಜ್ ಮಾಡೋದ್ರಲ್ಲಿ ಹೋಗ್ಬೋದು. ಇದ್ರ ಜೊತೆಗೆ ಬೇರೆ ಬೇರೆ ಪ್ರಾಜೆಕ್ಟ್ಸ್ ತಮ್ಮದೇ ಆದ ಒಂದು ಸ್ಪೆಸಿಫಿಕ್ ಎಕ್ಸಿಕ್ಯೂಷನ್ ಚಾಲೆಂಜಸ್ ಕೂಡ ಹೊಂದಿರುತ್ತೆ. ಇವುಗಳಲ್ಲಿ ಕೆಲವು ತಾವೇ ಒಂದು ಪೂರ್ತಿ ಪ್ರಾಜೆಕ್ಟ್ ಆಗಿ ಬದಲಾಗಬಹುದು. ಉದಾಹರಣೆಗೆ ಈ ಒಂದು ನಾರ್ತ್ ಈಸ್ಟರ್ನ್ ಪರ್ವತದಲ್ಲಿ ನಾವು ನೋಡಿದಾಗ ಒಂದು ರೇಲ್ ಲೈನ್ ಹಾಕೋದಕ್ಕೆ ನಿಮ್ಮನ್ನ ಸೆಲೆಕ್ಟ್ ಮಾಡ್ತಿದ್ದಾರೆ ಅನ್ಕೊಳ್ಳಿ. 30-40 ಮೀಟರ್ ಗ್ರಿಡರ್ಸ್ ತರದ ಬೇಕಾದ ಎಕ್ವಿಪ್ಮೆಂಟ್ ತರೋದೇ ಈ ಒಂದು ಸಬ್ಸ್ಟೆನ್ಷಿಯಲ್ ಕೋಆರ್ಡಿನೇಷನ್ ಆಗಿ ಬೇಕಾಗಿರೋ ಒಂದು ಕಾಂಪ್ಲೆಕ್ಸ್ ಟಾಸ್ಕ್ ಆಗಿ ಬದಲಾಗಬಹುದು. ಮತ್ತೆ ಇದೆಲ್ಲದರ ಜೊತೆಗೂ ಏನೆಲ್ಲ ತಪ್ಪಾಗ್ಬೋದು ಅನ್ನೋದಕ್ಕೆ ಕೊನೆನೇ ಇಲ್ಲ. ಪ್ರಕೃತಿ ವಿಕೋಪದಿಂದ ಹಿಡಿದು ಜಿಯೋಪೊಲಿಟಿಕಲ್ ಇವೆಂಟ್ಸ್ ತನಕ ಎಲ್ಲವೂ ಕೂಡ ನಿಮ್ಮ ಪ್ರಾಜೆಕ್ಟ್ ನ ಅಪಾಯಕ್ಕೆ ತಳ್ಬೋದು ನೋಡಿ. ಬಹುಶಃ ನಿಮ್ಮ ಪ್ರಾಜೆಕ್ಟ್ ನ ಅತಿ ದೊಡ್ಡ ಚಾಲೆಂಜ್ ಏನು ಅಂತಂದ್ರೆ ನಿಮ್ಮ ಫೈನಾನ್ಸ್ ಮೇಲೆ ಒಂದು ಕಣ್ಣಿಟ್ಟಿಟ್ಕೊಂಡಿರೋದು. ನೀವು ಅಪ್ಫ್ರಂಟ್ ಆಗಿ ತುಂಬಾ ಹಣ ಬೇಕಾದ್ರೂ ಕೂಡ ಮೈಲ್ ಸ್ಟೋನ್ ತಲುಪಿದಾಗ ಮೊದಲೇ ನೀವು ಒಪ್ಕೊಂಡಿರುವಂತ ಅಮೌಂಟ್ಸ್ ಮಾತ್ರ ನಿಮ್ಗೆ ಸಿಗತ್ತೆ. ಮತ್ತೆ ಇಲ್ಲೇ ನೀವು ಏನ್ ಅರ್ಥ ಮಾಡ್ಕೋಬೇಕು ಗೊತ್ತಾ, ಈ ಒಂದು ಬಿಸ್ನೆಸ್ ಏನಿದೆ ಕೆಟ್ಟ ಕೆಟ್ಟ ಚಾಲೆಂಜಸ್ ಗಳನ್ನ ಫೇಸ್ ಮಾಡ್ತಾ ಬರಲೇಬೇಕು. ನಿಮ್ಮ ಹತ್ರ ಕ್ಯಾಶ್ ನಿಜವಾಗ್ಲೂ ಜಾಸ್ತಿ ಇದೆ ಅಂತ ಅನ್ಕೊಳ್ಳೋಣ, ಬ್ಯಾಂಕ್ ಏನಾದ್ರೂ ಅಕೌಂಟ್ ಕೊಡೋದ್ರಲ್ಲಿ ಸ್ವಲ್ಪ ತಪ್ಪೋಯ್ತು ಅಂತಂದ್ರೆ ಅದ್ರ ಮಧ್ಯೆ ಪ್ರಾಬ್ಲಮ್ಗೆ ನೀವೇ ಸಿಕ್ಕಾಕೊಳ್ತೀರಾ. ಒಂದು ಪ್ರಾಜೆಕ್ಟ್ ನಿಧಾನವಾಗಿ ಸಾಗಿದ್ರೆ ಅಥವಾ ಪೇಮೆಂಟ್ಸ್ ಬರೋದು ನಿಂತು ಹೋದ್ರೆ ಎಷ್ಟೇ ಆಪರೇಷನಲ್ ಜಾಣ್ಮೆ ಇದ್ರೂ ಕೂಡ ನಿಮ್ಮನ್ನ ಯಾರು ಕೂಡ ಉಳಿಸೋದಕ್ಕಾಗಲ್ಲ. ನಿಮ್ ಹತ್ರ ವರ್ಕಿಂಗ್ ಕ್ಯಾಪಿಟಲ್ ಖಾಲಿ ಆದ್ರೆ ಪ್ರಾಜೆಕ್ಟ್ ಇದ್ದಕ್ಕಿದ್ದ ಹಾಗೆ ನಿಂತು ಹೋಗ್ಬೋದು. ಈ ಒಂದು ಸೆಕ್ಟರ್ L&T ಆಗಿರ್ಬೋದು, ಶಾಪುರ್ಜಿ ಪಾಲನ್ಜಿ, ಅದಾನಿ ಈ ತರದ ಅಂದ್ರೆ ಕೆಲವು ಬಿಗ್ ಪ್ಲೇಯರ್ಸ್ ಈ ಒಂದು ಡಾಮಿನೇಟ್ ಆಗಿರುವಂತ ಸೆಕ್ಟರ್ ನಲ್ಲಿ ಉಳ್ಕೊಂಡಿದ್ದಾರೆ. ಈ ಕಂಪನಿಗಳ ಸ್ಕೇಲ್ ಅದೇ ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಅವ್ರ ಹತ್ರ ಮಾಸಿವ್ ಬ್ಯಾಲೆನ್ಸ್ ಶೀಟ್ಸ್ ಇದ್ದೇ ಇರುತ್ತೆ. ಇನ್ನು ಕಮ್ಮಿ ಫೈನಾನ್ಸ್ಗೆ ಆಕ್ಸೆಸ್ ಕೂಡ ಇರುತ್ತೆ. ಅವರು ಬೇರೆ ಬೇರೆ ಪ್ರಾಜೆಕ್ಟ್ಸ್ ನಲ್ಲಿ ಡೈವರ್ಸಿಫೈ ಮಾಡೋಷ್ಟು ದೊಡ್ಡವರಾಗಿರ್ತಾರೆ ಕೂಡ. ಇದರಿಂದ ಈ ಬಿಸ್ನೆಸ್ ನ ಒಂದು ಸಮಸ್ಯೆಗಳ ಏನಾದ್ರೂ ಆದ್ರೂ ಕೂಡ ಅಂದ್ರೆ ಸರ್ವೈವ್ ಮಾಡೋಷ್ಟು ಸುಲಭವಾಗಿ ಇವ್ರು ಇರ್ತಾರೆ. ಆದ್ರೆ ಈ ಫೀಲ್ಡ್ ಇನ್ನೂ ಕೂಡ ಜಾಸ್ತಿ ದೊಡ್ಡದಾಗಿ ಬೆಳೆಯೋದಕ್ಕೆ ಬೇಕಾದಷ್ಟು ಕಾರಣಗಳಿದೆ. ಇದ್ರ ಹಿಂದೆ ಸಣ್ಣ ಸಣ್ಣ ಪ್ಲೇಯರ್ಸ್ ನ ಒಂದು ಸರಣಿನೇ ಇದೆ. ಆದ್ರೆ ಅವರು ಈ ವಿಶಿಷ್ಟ ಕ್ಷೇತ್ರಗಳನ್ನ ಅಥವಾ ಪ್ರಾಜೆಕ್ಟ್ಸ್ ಮೇಲೆ ಫೋಕಸ್ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತಿದ್ದಾರೆ. ಇಂಥ ಎಂಟಿಟೀಸ್ ಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಸೆಕ್ಟರ್ ಸ್ವಲ್ಪ ಫ್ರಾಗ್ಮೆಂಟೆಡ್ ಆಗಿ ಉಳಿದಿದೆ ಅಂತ ಹೇಳ್ಬೋದು. ಹಾಗೆ ಮಾಸಿವ್ಲಿ ಕಾಂಪಿಟೇಟೆಡ್ ಆಗಿದೆ ಕೂಡ. ಈ ಸೆಕ್ಟರ್ ಇನ್ನು ಯಾವ ರೀತಿ ಬೆಳೆಯುತ್ತೆ, ಹಾಗೆ ಟೆಂಡರಿಂಗ್ ಆಗಿರ್ಬೋದು, ಮೆಕ್ಯಾನಿಸಮ್ ಆಗಿರ್ಬೋದು, ಇದೆಲ್ಲನೂ ಕೂಡ ಯಾವ ರೀತಿ ಮುಂದೆ ಬರುತ್ತೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕು. ಈ ರಿಸ್ಕ್ ಇನ್ನು ಜಾಸ್ತಿ ಆಗುತ್ತೆ. ಯಾಕೆ ಅಂತಂದ್ರೆ ಒಬ್ಬನೇ ಬೈಯರ್ ಅಂದ್ರೆ ಗೌರ್ಮೆಂಟ್ ಡಾಮಿನೇಟ್ ಮಾಡೋ ಜಾಗ ಇದು ಅಂತ ಹೇಳ್ಬೋದು. ಗೌರ್ಮೆಂಟ್ ಮಾತ್ರ ಡಾಮಿನೇಟ್ ಮಾಡೋಂತ ಜಾಗ ಇದು. ಯಾವಾಗ ಸರ್ಕಾರ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ ಅನ್ನ ಕಡಿಮೆ ಮಾಡುತ್ತೋ ಪರಿಸ್ಥಿತಿ ಇನ್ನೂ ಕೂಡ ಕೆಡುತ್ತೆ. ಇದಕ್ಕಿದ್ದ ಹಾಗೆ ಇಡೀ ಸೆಕ್ಟರ್ ನ ಆರ್ಡರ್ ಬುಕ್ಸ್ ಕೂಡ ಖಾಲಿಯಾಗೋಗುತ್ತೆ. ಕಂಪನಿಗಳು ತಮ್ಮ ರೆವಿನ್ಯೂಸ್ ಡೈವರ್ಸಿಫೈ ಮಾಡ್ಕೊಳ್ಳೋದಕ್ಕೆ ರ್ಯಾಂಡಮ್ ಪ್ರಾಜೆಕ್ಟ್ಸ್ ಗಳಿಗಾಗಿ ಬಿಡ್ ಮಾಡೋದಕ್ಕೆ ಶುರು ಮಾಡುತ್ತೆ. ಕಂಪನಿಗಳು ತಮ್ಮ ರೆವಿನ್ಯೂನ ಡೈವರ್ಸಿಫೈ ಮಾಡ್ಕೊಳ್ಳೋದಕ್ಕೆ ರ್ಯಾಂಡಮ್ ಪ್ರಾಜೆಕ್ಟ್ಸ್ ಗಳಿಗಾಗಿ ಬಿಡ್ ಮಾಡೋದಕ್ಕೂ ಸಹ ಶುರು ಮಾಡ್ಕೊಳ್ಳುತ್ತೆ. ಇತ್ತೀಚೆಗೆ ನಾವು ನೋಡೋದಾದ್ರೆ ನ್ಯಾಷನಲ್ ಹೈವೇ ಕನ್ಸ್ಟ್ರಕ್ಷನ್ ಅವಾರ್ಡ್ಸ್ ಅಲ್ಲಿ ಸ್ವಲ್ಪ ಮಂದಗತಿ ಬಂದಿದೆ. ಸೆಕ್ಟರ್ಗೆ ಡಬಲ್ ವ್ಯಾಮಿ ಸಹ ಆಗಿದೆ. ಅಂದ್ರೆ ಸಾಮಾನ್ಯಕ್ಕಿಂತ ಹೆಚ್ಚು ಕಾಲ ಈ ಒಂದು ಮಾನ್ಸೂನ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ ಕೈಗೆತ್ಕೊಳ್ಳೋದಕ್ಕೆ ಕಷ್ಟ ಆಯ್ತು ಅಂತ. ಈ ಮಧ್ಯೆ ಗವರ್ಮೆಂಟ್ ನ ಗಮನ ಲೋಕಸಭಾ ಎಲೆಕ್ಷನ್ಸ್ ಕಡೆ ಇತ್ತು. ಇನ್ನು ಒಂದು ಭಾರತ ಮಾಲಾ ಪ್ರಾಜೆಕ್ಟ್ ಅಡಿಯಲ್ಲಿ ಈ ಒಂದು ಪ್ರಾಜೆಕ್ಟ್ ಅವಾರ್ಡ್ಸ್ ಆಗಿರ್ಬೋದು, ಉದಾಹರಣೆಗೆ FY 2025 ಮೊದಲ 8 ತಿಂಗಳಲ್ಲಿ ಇಯರ್ ಆನ್ ಇಯರ್ 20% ಕಡಿಮೆ ಆಗಿದೆ. ಯಾಕೆ ಅಂತಂದ್ರೆ ಅಪ್ರೂವಲ್ ಸಿಗ್ತಾನೆ ಇರಲಿಲ್ಲ. ಈ ಪ್ರಾಜೆಕ್ಟ್ಸ್ ಮೇಲೆ ಡಿಪೆಂಡ್ ಆಗಿದ್ದ ಕಂಪನಿಗಳು ಇದ್ದಕ್ಕಿದ್ದ ಹಾಗೆ ಕೈಗೆ ಸಿಕ್ಕ ಬೇರೆ ಯಾವುದೇ ಕಾಂಟ್ರಾಕ್ಟ್ಸ್ಗೆ ಬಿಡ್ ಮಾಡೋದಕ್ಕೆ ಶುರು ಮಾಡ್ತಿತ್ತು ಕೂಡ. ಓಪನ್ ಇದ್ದ ಕೆಲವೇ ಟೆಂಡರ್ಸ್ಗೆ ಈ ಮಧ್ಯೆ ಹಿಂದೆಂದೂ ಕಾಣದಷ್ಟು ಬಿಡ್ಸ್ ಗಳು ಕೂಡ ಬಂದಿದೆ. ಹಾಗೇನೇ ಒಂದು ಇಂಟರ್ನ್ಯಾಷನಲ್ ಅತಿ ಹೆಚ್ಚಿನ ಅರ್ನಿಂಗ್ಸ್ ಕಾಲ್ ನ ಈ ಸಣ್ಣ ತುಣುಕಲೆ ನಾವು ತಗೊಳ್ಬಹುದು. ಕೂಡ ಹೊಸ ಬದಲಾವಣೆಗಳು ಮತ್ತು ಅದು ಕೊನೆಗೂ ಕೂಡ ನಾವು ಎಲ್ಲಿಂದ ಶುರು ಮಾಡ್ತಿದ್ವೋ ಅಲ್ಲಿಗೆ ನಮ್ಮನ್ನ ವಾಪಸ್ ತರುತ್ತೆ. ಗವರ್ಮೆಂಟ್ಗೆ ಈ ಸಮಸ್ಯೆಗಳ ಬಗ್ಗೆ ಹೆಚ್ಚಾಗಿ ಗೊತ್ತಿದೆ ನೋಡಿ. EPC ಪ್ಲೇಯರ್ಸ್ ತುಂಬಾ ಅಗ್ರೆಸಿವ್ಲಿ ಬಿಡ್ ಮಾಡ್ತಿದ್ರೆ, ಸೆನ್ಸ್ ಆಗದ ಪ್ರೈಸಸ್ ಕೋಟ್ ಮಾಡಿದ್ರೆ ಅಥವಾ ಗವರ್ಮೆಂಟ್ಗೆ ಕೊನೆಗೆ ಆ ಪ್ರೈಸಸ್ ಇಂದ ಯಾವುದೇ ಬೆನಿಫಿಟ್ ಸಿಗೋದಿಲ್ಲ ಅಂತ ಅವ್ರಿಗೂ ಕೂಡ ಗೊತ್ತು. ಸಾಮಾನ್ಯವಾಗಿ ಕಾಂಟ್ರಾಕ್ಟರ್ಸ್ ಕಡೆ ಈ ಒಂದು ಕಾರ್ನರ್ ಕಟ್ಸ್ ಅನ್ನ ಮಾಡ್ತಾರೆ ಅಥವಾ ಪ್ರಾಜೆಕ್ಟ್ಸ್ ಏನಿದೆ ಅದು ಇನ್ಕಂಪ್ಲೀಟ್ ಆಗ್ಬಿಡತ್ತೆ. ಅದಕ್ಕೋಸ್ಕರನೇ ಈ ಒಂದು ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಈ ಮಧ್ಯೆ ಬಂದಿರೋದು. ಅವರು ಈ ಒಂದು ಅಡಿಷನಲ್ ಪರ್ಫಾರ್ಮೆನ್ಸ್ ಸೆಕ್ಯೂರಿಟಿ ಮೇಲೆ ಹಳೆ 3% ಕ್ಯಾಪ್ ಅನ್ನ ತೆಗೆದು ಹಾಕಿದ್ದಾರೆ. ಅಂದ್ರೆ ಬಿಡ್ ತುಂಬಾ ಎಲ್ಲೋ ಒಂದ್ ಕಡೆ ಅನುಮಾನ ಬರ್ತಿದೆ ಅಂತ. ಅಂದ್ರೆ ಕಾಂಟ್ರಾಕ್ಟರ್ಸ್ ಹಾಕ್ಬೇಕಾದ ಹೆಚ್ಚುವರಿ ಹಣ ಆಗಿರ್ಬೋದು ಮತ್ತೆ ಎಲ್ಲಾ ಸೆಂಟ್ರಲ್ ಗವರ್ಮೆಂಟ್ ಇಂದ ಬರುವಂತ ಈ ಒಂದು ರೋಡ್ ಪ್ರಾಜೆಕ್ಟ್ಸ್ ಗಳಿಗೆ ಅನ್ವಯಿಸುವಂತ ಒಂದು ಹೊಸ ಫ್ರೇಮ್ ವರ್ಕ್ ಅನ್ನ ತಗೊಂಡ್ಬಂದಿದ್ದಾರೆ. ಈ ಹೊಸ ಸಿಸ್ಟಮ್ ಅಡಿಯಲ್ಲಿ ಒಬ್ಬ ಕಾಂಟ್ರಾಕ್ಟರ್ ತುಂಬಾ ಲೋ ಬಿಡ್ ಮಾಡಿದ್ರೆ ಅವರು ಗ್ಯಾರಂಟಿ ಆಗಿ ತಮ್ಮ ಸ್ವಂತ ಹಣವನ್ನೇ ಹೆಚ್ಚು ಕಮಿಟ್ ಮಾಡ್ಕೊಂಡು ಬ್ಯಾಕಪ್ ಮಾಡ್ಕೊಳ್ಬೇಕು ಅಂತ. ಇದನ್ನ ಒಬ್ರು ಎಷ್ಟು ಸೀರಿಯಸ್ ಆಗಿದ್ದಾರೆ ಅಂತ ಟೆಸ್ಟ್ ಮಾಡೋ ದಾರಿ ಅಂತ ಅನ್ಕೊಳ್ಳಿ. ಈಗ ನೀವು ಸುಮ್ನೆ ಏನನ್ನೋ ಕೂಡ ಕಡಿಮೆ ರೇಟ್ ಆಗಿ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೂ ಮುಂಚೆ ನೀವೇನಾದ್ರೂ ಮಾಡ್ಬೇಕು ಅಂತಂದ್ರೆ ಇದ್ರ ಹಿಂದಿನ ಒಂದು ಹೋಪ್ ಸರಳವಾಗಿದೆ ಅಂತ ಅನ್ಕೊಳ್ಳಿ. ಇಲ್ಲ ಅವರದೇ ಹೆಚ್ಚು ಹಣ ಇರೋದ್ರಿಂದ ಬಿಡ್ಡರ್ಸ್ ರಿಸ್ಕಿ ಬಿಡ್ಸ್ ಸಬ್ಮಿಟ್ ಮಾಡೋದಕ್ಕೆ 2 ಸಲ ಇವರು ಯೋಚನೆ ಮಾಡ್ಬೇಕಾಗತ್ತೆ. ಇದು ಭಾರತದ EPC ಸೆಕ್ಟರ್ ನ ಎಲ್ಲಾ ಚಾಲೆಂಜಸ್ ಸರಿಪಡಿಸುತ್ತಾ? ಖಂಡಿತವಾಗ್ಲೂ ಇಲ್ಲ.
ಯಾಕೆ ಅಂತಂದ್ರೆ ಇಂತಹ ಪ್ರಾಜೆಕ್ಟ್ಸ್ ಗಳನ್ನ ಪೂರ್ತಿಗೊಳಿಸೋದು ಕಷ್ಟ ಇರೋದ್ರಿಂದಲೇ ಈ ಸೆಕ್ಟರ್ ಇರೋದು. ಆದ್ರೆ ಇದು ಸಿಸ್ಟಮ್ಗೆ ಸ್ವಲ್ಪ ಹೆಚ್ಚು ಸೆನ್ಸ್ ಅನ್ನ ತಗೊಂಬಂದ್ಕೊಡುತ್ತೆ. ಜನ ತಾವು ಡೆಲಿವರ್ ಮಾಡಲಾಗದಿರೋ ಪ್ರಾಮಿಸಸ್ ಮಾಡೋದಕ್ಕೆ ಸಾಧ್ಯ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಕೊನೆಗೆ ಅದೇ ನಿಜವಾಗ್ಲೂ ಕೂಡ ಮುಖ್ಯ. ಯಾಕೆ ಅಂತಂದ್ರೆ ಮಾಡರ್ನ್ ಭಾರತವನ್ನ ನಿರ್ಮಿಸೋದು ಅಂದ್ರೆ ಕೇವಲ ಪೇಪರ್ ಮೇಲೆ ಈ ಒಂದು ಪ್ರಾಜೆಕ್ಟ್ ಅನೌನ್ಸ್ ಮಾಡೋದು ಮಾತ್ರ ಅಲ್ಲ, ಬದಲಿಗೆ ಪ್ರತಿದಿನ ಅದ್ರ ಮೇಲೆ ಆಗ್ತಿರೋಂತ ಲಕ್ಷಾಂತರ ಜನರಿಗೆ ಕೆಲಸ ಮಾಡೋ ಒಂದು ಜೀವಂತ ಅಂತ ಹೇಳ್ಬೋದು. ಒಟ್ಟಲ್ಲಿ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದರ ನೆಟ್ವರ್ಕ್ ಅನ್ನ ಸೃಷ್ಟಿಸೋದು. ಈಗ ಮುಂದಿನ ಸ್ಟೋರಿಯಲ್ಲಿ ಒಂದು ಯುರೋಪಿಯನ್ ಐಕಾನ್ ಗೋಡೆಗೆ ಹೊಡೆಯುತ್ತೆ ಮತ್ತು ಬಜಾಜ್ ಅದರ ರಕ್ಷಣೆಗೆ ಬರುತ್ತೆ ಅಂತ. ಮೋಟಾರ್ ಸೈಕಲ್ಸ್ ಪ್ರಪಂಚದಲ್ಲಿ ಇತ್ತೀಚೆಗೆ ಒಂದು ತುಂಬಾನೇ ಅನ್ಎಕ್ಸ್ಪೆಕ್ಟೆಡ್ ಘಟನೆ ನಡೆಯಿತು. ಯುರೋಪ್ನ ಅತಿ ಫೇಮಸ್ ಮೋಟಾರ್ ಸೈಕಲ್ ಕಂಪನಿಗಳಲ್ಲಿ ಒಂದಾದ ಪಿಯರರ್ ಮೊಬಿಲಿಟಿ ಎಜಿ KTM ಹಸ್ಕ್ವರ್ನ ಗ್ಯಾಸ್ ತರದ ಬ್ರ್ಯಾಂಡ್ಸ್ ಇವರದ್ದೇ ಅಲ್ವಾ. ಈಗ ಎಂತ ಆಳವಾದ ಫೈನಾನ್ಷಿಯಲ್ ತೊಂದರೆಗೆ ಸಿಕ್ಕಾಕೊಂಡಿದೆ ಅಂತಂದ್ರೆ ಅವರು ಇನ್ಸಾಲ್ವೆನ್ಸಿ ಪ್ರೊಟೆಕ್ಷನ್ಗೆ ಫೈಲ್ ಮಾಡಬೇಕಾಗಿತ್ತು. ಇದರ ಅರ್ಥ ತುಂಬಾ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಅವರು ತಮ್ಮ ಸಾಲಗಳನ್ನ ಟೈಮ್ಗೆ ಸರಿಯಾಗಿ ಕೊಡಬೇಕಾಗದೆ ಪೂರ್ತಿಯಾಗಿ ಮುಚ್ಚ ಹೋಗೋದನ್ನ ತಪ್ಪಿಸೋದಕ್ಕೆ ಕೋರ್ಟ್ಸ್ ಹತ್ರ ಹೆಲ್ಪ್ ನ ಕೇಳಿದ್ರು. ಇನ್ನು ಬಿಸ್ನೆಸ್ ಪ್ರಪಂಚದಲ್ಲಿ ಬ್ಯಾಂಕ್ರಪ್ಸಿ ಆಗೋದು ಹೊಸೇನಲ್ಲ ಬಿಡಿ. ಖಂಡಿತವಾಗ್ಲೂ ಇಲ್ಲೊಂದು ಟ್ವಿಸ್ಟ್ ಇದೆ. ಒಬ್ಬ ಇಂಡಿಯನ್ ಕಂಪನಿ ಬಜಾಜ್ ಆಟೋ ಅವರ ಒಂದು ರಕ್ಷಣೆಗೆ ಬಂದಿರೋದು. ಈ ಕಂಪನಿ ಅವರ ರೆಸ್ಕ್ಯೂಗಾಗಿ ಸುಮಾರು 7,600 ಕೋಟಿ ಹಾಕೋದಕ್ಕೆ ಒಪ್ಕೊಂಡಿದೆ ನೋಡಿ. ಆದ್ರೆ ಇದು ಕೇವಲ ಒಂದು ಫ್ರೆಂಡ್ಲಿ ಫೇವರ್ ಖಂಡಿತವಾಗ್ಲೂ ಅಲ್ಲ. ಇದು ಬಜಾಜ್ಗೆ ಆ ಕಂಪನಿಯ ಮೆಜಾರಿಟಿ ಕಂಟ್ರೋಲ್ ಕೊಡುವ ಒಂದು ಡೀಲ್. ಇನ್ನೊಂದು ರೀತಿಯಲ್ಲಿ ನಾವು ಹೇಳಬೇಕು ಅಂತಂದ್ರೆ KTM ಒಂದು ಐಕಾನಿಕ್ ಯುರೋಪಿಯನ್ ಬ್ರ್ಯಾಂಡ್ ಬಹುಶಃ ಇನ್ಮುಂದೆ ಒಬ್ಬ ಇಂಡಿಯನ್ ಕಂಪನಿಯಿಂದ ನಡೆಸಲ್ಪಡಬಹುದು ಅಲ್ವಾ. ಇದು ಹೇಗಾಯ್ತು, ಹಾಗೆ ಇದರ ಒಂದು ಮಹತ್ವ ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ ನಾವು ಸ್ವಲ್ಪ ಹಿಂದೆ ಹೋಗ್ಬಿಟ್ಟು ಬರೋಣ. ಅವರ ವಿಶೇಷತೆ ಏನು ನೋಡಿ. ಪಿಯರ್ ಮೊಬಿಲಿಟಿ ಎಜಿ ಆಸ್ಟ್ರಿಯಾದ ಅತಿ ದೊಡ್ಡ ಮೋಟಾರ್ ಸೈಕಲ್ ತಯಾರಕರು ಅಂದ್ರೆ ಮ್ಯಾನುಫ್ಯಾಕ್ಚರರ್ಸ್ ಅಂತ ಹೇಳ್ಬೋದು. ಮತ್ತೆ ಈ ಒಂದು ವೀನಿಸ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ನಾವು ನೋಡಿದಾಗ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಪ್ರಕಾರ 33ನೇ ಅತಿ ದೊಡ್ಡ ಕಂಪನಿ ಇದು. ಇದು ಒಂದು ಇಂಟ್ರೆಸ್ಟಿಂಗ್ ತರದ ಕಂಪನಿ. ಅಂದ್ರೆ ಹೋಂಡಾ ಅಥವಾ ಯಮಹಾ ತರದ ಬೇರೆ ಒಂದು 2 ವೀಲರ್ ಫೋಕಸ್ಡ್ ಕಂಪನಿಗಳು ಅಂತ ಹೇಳ್ಬೋದು. ಸ್ಕೂಟರ್ ನಿಂದ ಹಿಡಿದು ಈ ಒಂದು ಕಂಪ್ಯೂಟರ್ ಬೈಕ್ಸ್, ಸೂಪರ್ ಬೈಕ್ಸ್ ತನಕ ಎಲ್ಲವನ್ನು ಸ್ವಲ್ಪ ಮಾಡ್ತವೆ. ಆದ್ರೆ ಇವರು ಒಂದೇ ಒಂದು ಕೆಲಸ ಮಾಡ್ತಾರೆ. ಅವರು ಹೈ ಪರ್ಫಾರ್ಮೆನ್ಸ್ ಮೋಟಾರ್ ಸೈಕಲ್ಸ್ ಗಳನ್ನ ಮಾತ್ರ ನಿರ್ಮಿಸೋದು. ಅವರ ಪೂರ್ತಿ ಆಫರ್ ಏನ್ ಗೊತ್ತಾ, ರೇಸಿಂಗ್, ಆಫ್ ಲೋಡಿಂಗ್ ಮತ್ತೆ ಥ್ರಿಲ್ ಸೀಕಿಂಗ್ ಗಳಿಗಾಗಿ ಮಾಡಿರೋ ಒಂದು ಫಾಸ್ಟ್ ಅಗ್ರೆಸಿವ್ ಮಷಿನ್ಸ್ ಅಂತ ಹೇಳ್ಬೋದು. ಬೈಕ್ಸ್ ಗಳು ಹೀಗೆ ಕಾಣ್ತವೆ ಅಲ್ವಾ. KTM ಯಾವಾಗ್ಲೂ ಕೂಡ ರೇಸಿಂಗ್ ಅನ್ನೇ ತನ್ನ ಬ್ರ್ಯಾಂಡ್ಸ್ ನ ಕೇಂದ್ರವಾಗಿ ಇಟ್ಕೊಂಡಿದೆ. ಆಗಿದ್ರೂ ಕೂಡ ಒಂದು ಆಳವಾದ ಸಮಸ್ಯೆಯನ್ನ ತೋರಿಸುತ್ತೆ. ಕೇವಲ ಹೈ ಪರ್ಫಾರ್ಮೆನ್ಸ್ ಬೈಕ್ಸ್ ಮೇಲೆ ಫೋಕಸ್ ಮಾಡೋದ್ರಲ್ಲಿ ದೊಡ್ಡ ರಿಸ್ಕ್ ಇರುತ್ತೆ ಅಲ್ವಾ. ಈ ಒಂದು ಬೈಕ್ಸ್ ಡಿಸೈನ್ ಮಾಡೋಕ್ಕೂ ಕೂಡ ಅಥವಾ ಬಿಲ್ಡ್ ಮಾಡೋಕ್ಕೂ ಕೂಡ ತುಂಬಾನೇ ದುಬಾರಿ ಅಂತ ಹೇಳ್ಬೋದು. ಅಂದ್ರೆ ತುಂಬಾನೇ ಕಾಸ್ಟ್ಲಿ. ಅವು ಒಂದು ಹ್ಯೂಜ್ ವಾಲ್ಯೂಮ್ಸ್ ಅಲ್ಲಿ ಸೆಲ್ ಆಗೋದಿಲ್ಲ. ಮತ್ತೆ ಒಂದು ಎಕನಾಮಿ ಸ್ಲೋ ಡೌನ್ ಆದಾಗ ಅಥವಾ ಇನ್ಫ್ಲೇಷನ್ ಹೆಚ್ಚಾದಾಗ ಜನ ಲಕ್ಸುರಿ ಮೋಟಾರ್ ಸೈಕಲ್ಸ್ ಮೇಲೆ ಖರ್ಚು ಮಾಡೋದನ್ನ ಸ್ಟಾಪ್ ಮಾಡ್ತಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ ಅಥವಾ ಹೋಮ್ ಲೋನ್ EMI ಬಗ್ಗೆ ನೀವು ತುಂಬಾ ಟೆನ್ಷನ್ ಆಗಿದ್ದೀರಾ ಅಂತ ಅನ್ಕೊಳ್ಳೋಣ. ಆ ಟೈಮಲ್ಲಿ ನೀವೇನಾದ್ರೂ 10 ಲಕ್ಷ ಬೆಲೆ ಬಾಳೋ ಸೂಪರ್ ಬೈಕ್ ನ ತಗೊಳಕ್ ಹೋಗ್ತೀರಾ? ಈ ಚಾಲೆಂಜ್ KTM ನ ಬಹಳ ಕಾಲದಿಂದ ಕಾಡ್ತಾ ಇದೆ. ನಿಜ ಹೇಳ್ಬೇಕು ಅಂತಂದ್ರೆ ಕಂಪನಿಯ ಇತಿಹಾಸದಲ್ಲಿ ಇದು 3ನೇ ಸಾರಿ ಇಂತ ಒಂದು ಅಪಾಯಕಾರಿ ಕೊಲ್ಯಾಪ್ಸ್ ಆಗಿರೋದು. ಅಂದ್ರೆ ತುಂಬಾ ಹತ್ರ ಬಂದಿರೋದು. KTM ಮೊದಲು 1991 ರಲ್ಲಿ ಮುಳುಗ್ ಹೋಗಿತ್ತು. ಆವಾಗ ಅವರು ಹೆಚ್ಚಾಗಿ ಸಣ್ಣ ಒಂದು ಅಫೋರ್ಡಬಲ್ ಬೈಕ್ಸ್ ಮಾಡ್ತಿದ್ರು. ಆದ್ರೆ ಕೆಲವು ತಪ್ಪು ನಿರ್ಧಾರಗಳು ಮತ್ತೆ ಟೈಟರ್ ರೆಗ್ಯುಲೇಷನ್ಸ್ ಒಂದು ಫೈನಾನ್ಷಿಯಲ್ ಕೊಲ್ಯಾಪ್ಸ್ಗೆ ಕಾರಣ ಆಗೋಯ್ತು. ಕಂಪನಿ ಹತ್ರ ಹಣ ಖಾಲಿ ಆಯ್ತು ಮತ್ತೆ ಬೇಗನೆ ಇನ್ಸಾಲ್ವೆನ್ಸಿಗೂ ಕೂಡ ಬಂದ್ಬಿಟ್ರು. ಇನ್ನು KTM ನ ರಿವೈವಲ್ ಒಂದು ಇಂಟ್ರೆಸ್ಟಿಂಗ್ ಸ್ಟ್ರಾಟಜಿಕ್ ಶಿಫ್ಟ್ ಮೂಲಕ ಬಂದಿರೋದು. ಅವರು ಕೇವಲ ಪರ್ಫಾರ್ಮೆನ್ಸ್ ಮೇಲೆ ಫೋಕಸ್ ಮಾಡೋಕೆ ನಿರ್ಧಾರ ಮಾಡಿದ್ರು. ಇದರಿಂದ ಅವ್ರಿಗೆ ಪ್ರೀಮಿಯಂ ಬೆಲೆ ಕೇಳೋಕೆ ಸಾಧ್ಯ ಆಯ್ತು ನೋಡಿ. ಇನ್ನು ರೇಸಿಂಗ್ ಮತ್ತೆ ಇಂಜಿನಿಯರಿಂಗ್ ಅವರ ಒಂದು ಕೋರ್ ಐಡೆಂಟಿಟಿ ಆಯ್ತು. ಅದು ಚೆನ್ನಾಗಿ ವರ್ಕ್ ಆಯ್ತು ಕೂಡ. KTM ಒಂದು ಪ್ರೀಮಿಯಂ ಪರ್ಫಾರ್ಮೆನ್ಸ್ ಬ್ರ್ಯಾಂಡ್ ಆಗಿ ಎದ್ದು ಕಾಣಿಸೋದಕ್ಕೆ ಶುರುವಾಯಿತು. ಆದ್ರೆ ಅದ್ರ ಜೊತೆಗೆ ಅವರೊಂದು ಸೂಕ್ಷ್ಮವಾಗಿ ಹಾಗೇನೆ ಹೆವಿಲಿ ಡಿಪೆಂಡ್ ಆದ್ರೂ ಕೂಡ ಅವರ ಬೈಕ್ಸ್ ತುಂಬಾ ಕಾಸ್ಟ್ಲಿಯಾಗಿ ಉಳಿದ್ವು. ಮತ್ತೆ ಇಂಡಿಯಾ ತರದ ಎಮರ್ಜಿಂಗ್ ಮಾರ್ಕೆಟ್ಸ್ ಅಲ್ಲಿ ಸ್ಕೇಲ್ ಮಾಡೋದು ತುಂಬಾ ಕಷ್ಟ ಆಗೋಯ್ತು. ಇಲ್ಲಿನ ಹೆಚ್ಚಿನ ಬೈಯರ್ಸ್ ನೋಡಿದಾಗ ಅಫೋರ್ಡೆಬಿಲಿಟಿ ಯಾವ ರೀತಿ ಇರುತ್ತೆ ಮತ್ತೆ ಮೈಲೇಜ್ ಯಾವ ರೀತಿ ಕೊಡ್ತಾರೆ ಅಂತ ನೋಡ್ತಾರೆ. ಅವಾಗ್ಲೇ ಬಜಾಜ್ ಆಟೋಗೆ ಮೊದಲ ಬಾರಿಗೆ ಒಂದು ಆಪರ್ಚುನಿಟಿ ಕಂಡಿದ್ದು ನೋಡಿ. 2007ರಲ್ಲಿ KTM ಬಜಾಜ್ ಜೊತೆ ಪಾರ್ಟ್ನರ್ ಆಯ್ತು. ಇನ್ನು ಬಜಾಜ್ಗೆ ಕಂಪನಿಯಲ್ಲಿ ಒಂದು ಮೈನಾರಿಟಿ ಸ್ಟೇಕ್ಸ್ ಕೂಡ ಸಿಕ್ತು. ಅದಕ್ಕಿಂತ ಮುಖ್ಯವಾಗಿ ನಾವು ನೋಡೋದಾದ್ರೆ ಬಜಾಜ್ಗೆ KTM ನ ಸಣ್ಣ ಬೈಕ್ಸ್ ಗಳನ್ನ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ರೈಟ್ ಸಹ ಸಿಕ್ತು. ಇದು ಎರಡು ಕಂಪನಿಗಳಿಗೂ ಒಂದು ಟರ್ನಿಂಗ್ ಪಾಯಿಂಟ್ ಆಗಿತ್ತು. ಬಜಾಜ್
ಬಜಾಜ್ ಅಲ್ಲಿ ನೋಡಿದಾಗ ಕಾಸ್ಟ್ ಎಫಿಷಿಯನ್ಸಿ ಆಗಿರ್ಬೋದು, ಹೈ ಕ್ವಾಲಿಟಿ ಮ್ಯಾನುಫ್ಯಾಕ್ಚರಿಂಗ್ ನ ಕಂಡು ಬಂತು ಅಲ್ವಾ. ಇದು KTM ಬ್ರ್ಯಾಂಡ್ಗೆ ಒಂದು ಹೈ ವ್ಯಾಲ್ಯೂನು ಕೂಡ ಕೊಡ್ತು. ಇನ್ನು ವರ್ಲ್ಡ್ ಕ್ಲಾಸ್ ಇಂಜಿನಿಯರಿಂಗ್ ಅನ್ನ ತಗೊಂಡ್ಬಂದ್ಕೊಟ್ಟಿದೆ. ಇಬ್ರು ಸೇರ್ಕೊಂಡು ಪ್ರೊಡ್ಯೂಸ್ ಮಾಡೋದಕ್ಕೆ ಅಫೋರ್ಡಬಲ್ ಆದ್ರೂ ಕೂಡ ಇನ್ನು ಪ್ರೀಮಿಯಂ ಫೀಲ್ ಕೊಡು ಈ ಬೈಕ್ಸ್ ಅನ್ನ ನಿರ್ಮಿಸೋದಕ್ಕೆ ಸಾಧ್ಯ ಆಯ್ತು. ಈ ಪಾರ್ಟ್ನರ್ಶಿಪ್ ಬಜಾಜ್ಗೆ ಖಂಡಿತವಾಗ್ಲೂ ಕೂಡ ವರ್ಕ್ ಆಯ್ತು. ಯಾಕೆ ಅಂತಂದ್ರೆ ನಾವು ಕಾಲಕ್ರಮೇಣ ನೋಡಿದಾಗ ಅವರು ತಮ್ಮ ಸ್ಟೇಕ್ಸ್ ಅನ್ನ ಹೆಚ್ಚಿಸೋದಕ್ಕೂ ಕೂಡ ಮುಂದೆ ಬಂದ್ರು. ಕೊನೆಗೆ ಈ ಪಿಯರ್ ಮೊಬಿಲಿಟಿ ಎಜಿಯ ಹೋಲ್ಡಿಂಗ್ ಕಂಪನಿಯಾದ ಪಿಯರ್ ಬಜಾಜ್ ಎಜಿಯಲ್ಲಿ ಸುಮಾರು 49.9% ಶೇರ್ ಅನ್ನ ಹೊಂದಿದ್ರು. KTM ನ ಬೈಕ್ಸ್ ಈಗ ಇಂಡಿಯಾದಲ್ಲಿ ತಯಾರಾಗಿ ಯುರೋಪ್ ಮತ್ತೆ US ಸೇರಿದಂತೆ ಪ್ರಪಂಚದಾದ್ಯಂತ ಮಾರಾಟವಾಗ್ತದೆ. ಇನ್ನು ಇಂಡಿಯಾ KTM ನ ಫ್ಯಾಕ್ಟರಿ ಆಯ್ತು ಗೊತ್ತಾ. ಆಸ್ಟ್ರಿಯಾ ಇನೋವೇಷನ್ ಮತ್ತೆ ಡಿಸೈನ್ಗೆ ಅದರ ಬ್ರೈನ್ ಸೆಂಟರ್ ಆಗಿ ನಮ್ಮ ಇಂಡಿಯಾ ಉಳಿದಿದೆ ನೋಡಿ. ಸಕ್ಸಸ್ ಲೀಡ್ಸ್ ಟು ಓವರ್ ರೀಚ್. ಆದ್ರೆ ಆ ಸಕ್ಸಸ್ ಬಹುಶಃ KTM ನ ಸ್ವಲ್ಪ ಜಾಸ್ತಿನೇ ಆಂಬಿಷಿಯಸ್ ಮಾಡ್ಬಿಡ್ತು. ಕಂಪನಿ ಎಲೆಕ್ಟ್ರಿಕ್ ಬೈಸಿಕಲ್ಸ್ ಆಗಿರ್ಬೋದು ಮತ್ತೆ ಸ್ಪೋರ್ಟ್ಸ್ ಕಾರ್ಸ್ ಕಡೆಗೂ ಕೂಡ ಎಕ್ಸ್ಪೆಂಡ್ ಆಯ್ತು. ಮತ್ತೆ ತಮ್ಮ ಒಂದು ಮೋಟೋ GP ಸ್ಪೆಂಡಿಂಗ್ ಹೆಚ್ಚಿಸ್ತಾನೆ ಹೋದ್ರು. ಈ ಹೊಸ ಮೂವ್ಸ್ ತುಂಬಾ ದುಬಾರಿ ಆಯ್ತು ಕೂಡ. ಹಾಗೆ ಅವೆಲ್ಲವೂ ಕೂಡ ಜಾಸ್ತಿ ವರ್ಕ್ ಆಗ್ಲಿಲ್ಲ. ಒಂದು ದೊಡ್ಡ ಮಿಸ್ಟೇಕ್ ಅಂದ್ರೆ ಏನು ಗೊತ್ತಾ, ಎಲೆಕ್ಟ್ರಿಕ್ ಬೈಸಿಕಲ್ಸ್ ಮೇಲೆ ಹೆವಿಲಿ ಬೆಟ್ ಮಾಡಿರೋದು. ಈಗ ಒಂದು ಪ್ಯಾಂಡಮಿಕ್ ಸಮಯದಲ್ಲಿ ಡಿಮ್ಯಾಂಡ್ ಅಲ್ಲಿ ಒಂದು ಸ್ಪೈಕ್ಸ್ ಇತ್ತು ಅಂತ ಅನ್ಕೊಳ್ಳೋಣ, ಮತ್ತೆ KTM ಅದ್ರೊಳಗೆ ದುಮ್ಕೋಗಿದೆ. ಆದ್ರೆ ಡಿಮ್ಯಾಂಡ್ ಬೇಗನೆ ಮಾಯ ಆಗೋಗುತ್ತೆ. ಈಗ KTM ನ ಆಫ್ ಗಾರ್ಡ್ ಆಗಿ ಹಿಂದೆ ಬಿದ್ದೋಯ್ತು. ಈಗ ಅವ್ರ ಹತ್ರ ಸುಮಾರು 9,500 crores ಮೌಲ್ಯದ ಅನ್ಸೋಲ್ಡ್ ಇನ್ವೆಂಟ್ರಿ ಉಳಿದ್ಬಿಟ್ಟಿದೆ ಅಲ್ವಾ. ಈ ಮಧ್ಯೆ ಅವರು R&D ಹಾಗೇನೆ ರೇಸಿಂಗ್ ಮೇಲೆ ದೊಡ್ಡ ಮೊತ್ತದ ಹಣವನ್ನ ಖರ್ಚು ಮಾಡ್ತಾನೆ ಹೋದ್ರು. ಇದೆಲ್ಲ ಆದಾಗ ಅವ್ರ ಹತ್ರ ಇದ್ದಿದ್ದ ಫೈನಾನ್ಸ್ ಆಗಿರ್ಬೋದು ಮತ್ತೆ ದುಡ್ಡು ಆಗಿರ್ಬೋದು ಎಲ್ಲನೂ ಕೂಡ ಲಾಸ್ ಆಗಕ್ಕೆ ಶುರುವಾಯಿತು. ಇದು 2024ರ ಹೊತ್ತಿಗೆ KTM ಒಂದು ಹಿಂದೆಂದೂ ಕಂಡಿರದಂತ ಒಂದು ಸಂಕಷ್ಟವನ್ನ ಎದುರಿಸಬೇಕಾಯಿತು. ಅದೇ ಸಿಗ್ನಿಫಿಕೆಂಟ್ ರೆವಿನ್ಯೂ ಸ್ಟ್ರೀಮ್ಸ್ ಮೇಂಟೈನ್ ಮಾಡೋದು. ಅಂದ್ರೆ ಕಂಪನಿಯ ಆನ್ಯುಯಲ್ ರೆವಿನ್ಯೂಸ್ ಕೇವಲ 19,000 crores ಅಷ್ಟೇ ತಲುಪೋಕೆ ಶುರುವಾಗಿದ್ದು. ಆದ್ರೆ ಅವರ 15,200 crores ಹತ್ರದ ಒಂದು ಡಾಂಟಿಂಗ್ ಡೆಟ್ ಬರ್ಡನ್ ಅದನ್ನ ಮರೆ ಮಾಡ್ಬಿಡ್ತು. ಅಲ್ಲಿಂದ ಪರಿಸ್ಥಿತಿ ಇನ್ನೂ ಕೂಡ ಜಾಸ್ತಿ ಕೆಟ್ಟದಾಗಕ್ಕೆ ಶುರುವಾಯಿತು ನೋಡಿ. ಗ್ಲೋಬಲ್ ಮೋಟಾರ್ ಸೈಕಲ್ ಡಿಮ್ಯಾಂಡ್ ಕುಸಿದೋಯ್ತು. ಇದರಿಂದ KTM ನ ಸೇಲ್ಸ್ ಒಂದೇ ವರ್ಷದಲ್ಲಿ 22% ಕೊಲ್ಯಾಪ್ಸ್ ಆಯ್ತು ಅಂತ ಹೇಳ್ಬೋದು. ಇದರ ಪರಿಣಾಮವಾಗಿ ನಾವು ನೋಡಿದಾಗ ಸುಮಾರು 230,000 ಅನ್ಸೋಲ್ಡ್ ಮೋಟಾರ್ ಸೈಕಲ್ಸ್ ಗಳ ಒಂದು ಸ್ಟಾಕ್ ಪೈಲ್ KTM ನ ಆಪರೇಷನಲ್ ಹಾಲ್ಟ್ಗೆ ತಗೊಂಡ್ಬಂದ್ಕೊಟ್ಟಿದೆ. ಇನ್ನು ಕಂಪನಿಯ ಹೆಚ್ಚುವರಿ ಈ ಒಂದು ಇನ್ವೆಂಟ್ರಿ ಕ್ಲಿಯರ್ ಮಾಡೋದಕ್ಕೆ ಓಡಾಡ್ತಿರ್ಬೇಕಾದ್ರೆ ಅವರು ಒಂದು ಪ್ರೊಡಕ್ಷನ್ ಲೈನ್ಸ್ ನ ಪೂರ್ತಿ 3 ತಿಂಗಳು ಸೈಲೆಂಟ್ ಆಗಿ ಮಾಡ್ಕೊಂಡ್ರು. ಇನ್ನು ಪಿಯರ್ ಮೊಬಿಲಿಟಿ ಎಜಿ ತಮ್ಮ ಒಂದು ಈಕ್ವಿಟಿ ಬಹುತೇಕವಲ್ಲಿ ನೋಡಿದಾಗ ಎಲ್ಲನೂ ಕೂಡ ಖಾಲಿಯಾಗೋಗಿತ್ತು. ಇದೆಲ್ಲನೂ ಕೂಡ ಅರ್ಧದಷ್ಟು ಲಾಸ್ ಆಗಿದ್ರಿಂದ ಪಬ್ಲಿಕ್ಲಿ ಶೇರ್ ಹೋಲ್ಡರ್ಸ್ಗೆ ವಾರ್ನ್ ಮಾಡಿದಾಗ ಈ ಒಂದು ತೀವ್ರತೆ ಏನಿದೆ ಅಲ್ವಾ ಅದಿನ್ನೂ ಕೂಡ ಕೆಟ್ಟದಾಗೋಕೆ ಶುರುವಾಯಿತು. ಕಂಪನಿಯ ಸಮಸ್ಯೆಗಳಿಗೆ ಮತ್ತಷ್ಟು ಸೇರಿಸ್ಕೊಂಡು ಅವರ ಈ ಒಂದು ಲೂಮಿಂಗ್ ಡೆಟ್ ಆಬ್ಲಿಗೇಷನ್ಸ್ ಜಾಸ್ತಿ ಆಗೋಯ್ತು ನೋಡಿ. ಕಂಪನಿ ಹತ್ರ ಸುಮಾರು 3,300 crores ಮೌಲ್ಯದ ಬಾಂಡ್ಸ್ ಗಳಿದ್ರೂ ಕೂಡ ಅವರು ಬೇಗನೆ ಮೆಚುರಿಟಿಗೆ ಬರ್ತಿದ್ರು. ಈ ಒಂದು ಕ್ರಿಟಿಕಲ್ ರೀಪೇಮೆಂಟ್ಸ್ ಮಾಡೋದಕ್ಕೆ KTM ಹತ್ರ ಬೇಕಾದ ಲಿಕ್ವಿಡಿಟಿ ಇರಲಿಲ್ಲ. ಈ ಫೈನಾನ್ಷಿಯಲ್ ಪ್ರೆಷರ್ಸ್ ಈ ಒಂದು ಕಂಪನಿಗೆ ಜಾಸ್ತಿ ಆಗೋಕೆ ಶುರುವಾಯಿತು. KTM ತನ್ನ ಒಂದು ಪೇರೆಂಟ್ ಕಂಪನಿ ಪಿಯರ್ ಮೊಬಿಲಿಟಿ ಎಜಿ ಜೊತೆಗೆ ಆಸ್ಟ್ರಿಯಾದಲ್ಲಿ ಇನ್ಸಾಲ್ವೆನ್ಸಿ ಪ್ರೊಟೆಕ್ಷನ್ಸ್ ಗಳಿಗೆ ಫೈಲ್ ಮಾಡೋ ಈ ಒಂದು ಡ್ರಾಸ್ಟಿಕ್ ಸ್ಟೆಪ್ ತೆಗೆದುಕೊಂಡಿತು. ಇನ್ನು ಆಸ್ಟ್ರಿಯನ್ ಜುಡಿಷಿಯರಿ ನಿರ್ಣಾಯಕವಾಗಿನೇ ಮಧ್ಯ ಪ್ರವೇಶ ಮಾಡಿಕೊಂಡು ಈ ಒಂದು ಎಲ್ಲಾ ಕಾರಣವನ್ನ ಜಾಸ್ತಿ ಮಾಡೋಕೆ ಶುರು ಮಾಡಿದ್ರು. KTM ಮೇ 2025 ಒಳಗೆ ಎಲ್ಲ ಔಟ್ಸ್ಟ್ಯಾಂಡಿಂಗ್ ಡ್ಯೂಸ್ ಗಳನ್ನ ಕನಿಷ್ಠ 30% ಆದ್ರೂ ರೀಪೇಮೆಂಟ್ ಮಾಡಬೇಕಾಯಿತು. ಈ ಕೋರ್ಟ್ ಮ್ಯಾಂಡೇಟರಿ ಆಗಿ ಎಲ್ಲ ರೀಪೇಮೆಂಟ್ ಏನಾದ್ರೂ ಫೇಲ್ಯೂರ್ ಆದ್ರೆ ಇವೆಲ್ಲವೂ ಕೂಡ ಪ್ರಾಬ್ಲಮ್ಗೆ ಒಳಗಾಗತ್ತೆ ಅಂತ ಇವರು ಕೂಡ ಗೊತ್ತಿತ್ತು. ಹಾಗೇನೆ ಅನಿವಾರ್ಯವಾಗಿ ನೋಡೋದಾದ್ರೆ ಕಂಪ್ಲೀಟ್ ಲಿಕ್ವಿಡೇಷನ್ಗೂ ಕೂಡ ಕಾರಣ ಆಗಿತ್ತು ನೋಡಿ. ಇದರ ಎಲ್ಲ ಪರಿಣಾಮವಾಗಿ KTM ಶಾಶ್ವತವಾಗಿ ಬಿಸ್ನೆಸ್ ಇಂದ ಹೊರಬರಬೇಕಾಯಿತು. KTMಗೆ ಕ್ರೈಸಿಸ್ ಆಗಿದ್ರೂ ಕೂಡ ಬಜಾಜ್ಗೆ ಒಂದು ಆಪರ್ಚುನಿಟಿ ಇಲ್ಲೂ ಕೂಡ ಸಿಕ್ತು. KTM ಅವರು ಸುಮಾರು 2 ದಶಕಗಳ ಕಾಲ ನಿರ್ಮಿಸೋಕೆ ಸಹಾಯ ಮಾಡಿದ್ದ ಬ್ರ್ಯಾಂಡ್ ಬಜಾಜ್ ಅಲ್ವಾ. ಅದನ್ನ ಫೇಲ್ ಆಗೋಕೆ ಬಿಡೋದು ದೊಡ್ಡ ಸೆಟ್ ಬ್ಯಾಕ್ ಆಗ್ತಿತ್ತು. ಆದ್ರೆ ಅವನ್ನ ರೆಸ್ಕ್ಯೂ ಮಾಡೋದಕ್ಕೆ ಅಂದ್ರೆ ಇನ್ನೂ ದೊಡ್ಡದಾಗಿ ಮಾಡೋದಕ್ಕೆ ಇವರು ಮುಂದೆ ಬಂದ್ರು. ಪ್ರಪಂಚದ ಅತಿ ಗೌರವಾನ್ವಿತ ಅಂದ್ರೆ ಪ್ರೀಮಿಯಂ ಮೋಟಾರ್ ಸೈಕಲ್ ಬ್ರ್ಯಾಂಡ್ಸ್ ಗಳಲ್ಲಿ ಒಂದನ್ನ ಔಟ್ರೇಟ್ ಆಗಿ ಅವರು ತಗೊಂಡಿರೋದು. ಮತ್ತು ಬಜಾಜ್ ಅದಕ್ಕೆ ಮುಂದಕ್ಕಾಗಿದ್ದು ನೋಡಿ. ಡೀಲ್ಸ್ ನ ಈ ಮೆಕ್ಯಾನಿಕ್ಸ್ ನಾವು ನೋಡಿದಾಗ ಬಜಾಜ್ ಆಟೋ ಪಿಯರ್ ಮೊಬಿಲಿಟಿಗೆ ಸುಮಾರು 800 million ನ ರೆಸ್ಕ್ಯೂ ಪ್ಯಾಕೇಜ್ ನ ಮೂಲಕ ಸಹಾಯ ಮಾಡ್ತಿದೆ. ಆದ್ರೆ ಇದು ಸುಮ್ನೆ ಪಿಯರ್ಗಳ ಸಾಲಗಳನ್ನ ಔಟ್ರೇಟ್ ಆಗಿ ತೀರ್ಸೋದಲ್ಲ. ಬದಲಿಗೆ ಬಜಾಜ್ ತಕ್ಷಣಕ್ಕೆ ಪಿಯರ್ನ ಸ್ಟೆಬಿಲೈಸ್ ಮಾಡೋದಕ್ಕೆ ಒಂದು ಇಮಿಡಿಯೇಟ್ ಎಮರ್ಜೆನ್ಸಿ ಲೋನ್ ಅಂದ್ರೆ ಒಂದು ಬ್ರಿಡ್ಜ್ ಫೈನಾನ್ಸ್ ಆಗಿ 200 million ನ ಕೊಡ್ತಿದ್ದಾರೆ. ಉಳಿದ 600 million ಆಗಿರ್ಬೋದು ಮತ್ತೆ ಪಿಯರ್ ಮೊಬಿಲಿಟಿ ರೇಸ್ ಮಾಡೋ ಒಂದು ಸೆಕ್ಯೂರ್
ಸೆಕ್ಯೂರ್ಡ್ ಲೋನ್ಸ್ ಆಗಿ ಅರೇಂಜ್ ಮಾಡಲಾಗುತ್ತೆ. ಆದ್ರೆ ಬಜಾಜ್ ಈ ಒಂದು ಡೆಟ್ಗೆ ಗ್ಯಾರಂಟಿ ಕೊಡ್ತಿದೆ. ಇದರ ಅರ್ಥ ಬಜಾಜ್ ಈ ಒಂದು ಪಿಯರರ್ ನ ಡೆಟ್ ಹಿಂದೆ ಇಟ್ಕೊಂಡು ಲೆಂಡರ್ಸ್ಗೆ ನಿಮ್ಮ ಹಣನ ವಾಪಸ್ ಬರುತ್ತೆ ಅಂತ ಪ್ರಾಮಿಸ್ ಮಾಡ್ತಿದೆ. ಇದರಿಂದ ಲೆಂಡರ್ಸ್ಗೆ ಸಾಲ ಕೊಡೋದಕ್ಕೆ ಹೆಚ್ಚು ಸೇಫ್ ಅಂತಾನು ಕೂಡ ಅನ್ಸುತ್ತೆ. ಬಜಾಜ್ ಇದನ್ನೆಲ್ಲ ಫ್ರೀ ಆಗಿ ಮಾಡ್ತಿದ್ಯಾ? ಖಂಡಿತ ಇಲ್ಲ. ಪಿಯರರ್ ಮೊಬಿಲಿಟಿಯನ್ನ ಸ್ಟೆಬಿಲೈಸ್ ಮಾಡೋಕೆ ಹೆಲ್ಪ್ ಮಾಡೋದಕ್ಕೆ ಪ್ರತಿಯಾಗಿ ಬಜಾಜ್ಗೆ ಒಂದು ಸ್ಪೆಷಲ್ ಹಕ್ಕು ಸಿಗತ್ತೆ. ಅದನ್ನ ಕಾಲ್ ಆಪ್ಷನ್ ಅಂತ ಕರೀತಾರೆ. ಈ ಆಪ್ಷನ್ ಪಿಯರರ್ ಮೊಬಿಲಿಟಿಯ 74.9% ಶೇರ್ ಹೊಂದಿರೋ ಪೇರೆಂಟ್ ಎಂಟಿಟಿಯಾದ ಈ ಪಿಯರರ್ ಬಜಾಜ್ ಎಜಿಯಲ್ಲಿ 50% ಸ್ಟೇಕ್ ಅನ್ನ ಕೊಂಡ್ಕೊಳ್ಳೋದಕ್ಕೆ ಬಜಾಜ್ಗೆ ಅವಕಾಶ ಕೊಡುತ್ತೆ. ಇನ್ನು ಬಜಾಜ್ ಮೇ 31 2026 ಒಳಗೆ ಯಾವಾಗ ಬೇಕಾದ್ರೂ ಈ ಆಪ್ಷನ್ ಎಕ್ಸೈಸ್ ಮಾಡಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಬಹುದು. ಮತ್ತೆ ಆ ಸ್ಟೇಕ್ ಅನ್ನ 50.7 ಮಿಲಿಯನ್ ಯೂರೋ ಕೊಂಡ್ಕೊಳ್ಬಹುದು. ಬಜಾಜ್ ಈ ಕಾಲ್ ಆಪ್ಷನ್ ಯೂಸ್ ಮಾಡಿದ್ರೆ ಅವ್ರಿಗೆ ಪಿಯರರ್ ಮೊಬಿಲಿಟಿ ಮೇಲೆ ಮೆಜಾರಿಟಿ ಕಂಟ್ರೋಲ್ ಸಿಗುತ್ತೆ ಕೂಡ. ಹಾಗಾದಾಗ KTM ನ ಈಗಿನ ಸಿಇಒ ಈ ಒಂದು ಸ್ಟೆಫಾನ್ ಪಿಯರರ್ ಬಿಸ್ನೆಸ್ ನ ಆಕ್ಟಿವ್ ನಡ್ಸ್ಕೊಂಡು ಹೋಗೋದಕ್ಕೂ ಕೂಡ ಕೆಳಗಿಳಿಬೇಕಾಗತ್ತೆ. ಇದು ಕೇವಲ ಒಂದು ಆಪರ್ಚುನಿಟಿ ನೋಡ್ಕೊಂಡು ಹೋಗೋ ಫೈನಾನ್ಷಿಯಲ್ ಪ್ಲೇ ಅಲ್ಲ. ಇದು ಬಜಾಜ್ ನ ಗ್ಲೋಬಲ್ ಸ್ಟ್ರಾಟಜಿಯಲ್ಲಿ ಬಹಳ ಕಾಲದಿಂದ ಇದ್ದ ಒಂದು ಗ್ಯಾಪ್ ಅನ್ನ ತುಂಬುತ್ತೆ ಅಂತ ಹೇಳ್ಬೋದು. ಬಜಾಜ್ ಯಾವಾಗ್ಲೂ ಕೂಡ ಇಂಡಿಯಾದಲ್ಲಿ ಒಂದು ಕಂಪ್ಯೂಟರ್ ಸೆಗ್ಮೆಂಟ್ ಅಲ್ಲಿ ಒಂದು ಪಲ್ಸರ್ ಮತ್ತೆ ಪ್ಲಾಂಟಿನಾ ತರದ ಬೈಕ್ಸ್ ಜೊತೆ ಸ್ಟ್ರಾಂಗ್ ಆಗಿದೆ ಅಲ್ವಾ. ಆದ್ರೆ ಅವರ ಸ್ವಂತ ಹೆಸರಲ್ಲಿ ಒಂದು ಗ್ಲೋಬಲ್ ಪ್ರೀಮಿಯಂ ಬ್ರ್ಯಾಂಡ್ಸ್ ಎಂದು ಕೂಡ ಇರಲಿಲ್ಲ. KTM ಜೊತೆ ಅವರಿಗೆ ಈಗ ಎಲ್ಲನೂ ಕೂಡ ಒಟ್ಟಿಗೆ ಸಿಗ್ತದೆ. ಒಂದು ಪ್ರೀಮಿಯಂ ಬ್ರ್ಯಾಂಡ್, ಒಂದು ಗ್ಲೋಬಲ್ ಡೀಲರ್ಶಿಪ್ ನೆಟ್ವರ್ಕ್ ಮತ್ತೆ ಅಡ್ವಾನ್ಸ್ಡ್ ಎಲೆಕ್ಟ್ರಿಕ್ ವೆಹಿಕಲ್ ಗೆ ಟೆಕ್ನಿಕಲ್ ಆಕ್ಸೆಸ್ ಕೂಡ ಸಿಗ್ತದೆ. ಇದೆಲ್ಲ ಒಂದು ಸ್ಕ್ರಾಚ್ ನಿಂದ ಬಿಲ್ಡ್ ಮಾಡೋಕೆ ವರ್ಷಗಳೇ ಬೇಕಾಗ್ತಿತ್ತು. ಮತ್ತೆ ಖರ್ಚು ಕೂಡ ಇನ್ನೂ ಜಾಸ್ತಿ ಆಗ್ತಿತ್ತು. KTMಗೆ ಇದರಿಂದ ಏನ್ ಲಾಭ ನೋಡಿ. KTMಗೆ ಈ ಡೀಲ್ ಒಂದು ಲೈಫ್ ಲೈನ್ ಇದ್ದ ಹಾಗೆ. ಯುರೋಪ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ತುಂಬಾನೇ ಎಕ್ಸ್ಪೆನ್ಸಿವ್ ಆಗ್ಬಿಡ್ತಿತ್ತು. ಹೆಚ್ಚು ಪ್ರೊಡಕ್ಷನ್ ನ ಇಂಡಿಯಾಗೆ ಶಿಫ್ಟ್ ಮಾಡಿರೋದ್ರಿಂದ KTM ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡಬೇಕಾಗಿರೋ ಕಾಸ್ಟ್ ಕಟ್ ಕೂಡ ಮಾಡಬಹುದು. ಬಜಾಜ್ ಈಗಾಗಲೇ ಸಣ್ಣ ಬೈಕ್ಸ್ ಗಳ ಪ್ರೊಡಕ್ಷನ್ ಹ್ಯಾಂಡಲ್ ಮಾಡ್ತಾ ಇದೆ. ಈಗ ಒಂದು ಮಿಡ್ ಸೈಜ್ಡ್ ಮಾಡೆಲ್ಸ್ ಕೂಡ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಬಹುದು. ಆದ್ರೆ ಬಜಾಜ್ ಅದನ್ನ ಕುರುಡಾಗಿ ಮಾಡೋಕೆ ಹೋಗ್ತಾ ಇಲ್ಲ. ಅದು KTM ನ ಲಾಸ್ ಮೇಕಿಂಗ್ ವೆಂಚರ್ ಗಳನ್ನ ಸೂಕ್ಷ್ಮವಾಗಿ ಪರಿಶೀಲಿಸುತ್ತದೆ. ಇನ್ನು ಎಲೆಕ್ಟ್ರಿಕ್ ಬೈಸಿಕಲ್ ಬಿಸ್ನೆಸ್ ಬೇಗನೆ ಸೆಲ್ ಆಗ್ಬೋದು ಅಥವಾ ಶಟ್ ಆಗ್ಬೋದು ಅಲ್ವಾ. ಎಕ್ಸ್ಪೆನ್ಸಿವ್ ಆದ ಈ ಮೋಟೋ GP ಪ್ರೋಗ್ರಾಮ್ ಕೂಡ ಮಾರಾಟಕ್ಕಿದೆ ಅಂತ, ಅಂದ್ರೆ ಆನ್ ದ ಬ್ಲಾಕ್. ಇನ್ನು KTM ನ ಪರ್ಫಾರ್ಮೆನ್ಸ್ ನೋಡಿದಾಗ ಫಸ್ಟ್ ಇಮೇಜ್ ಅನ್ನ ಕಳ್ಕೊಳ್ಳುತ್ತೆ. ಡಿಸಿಪ್ಲಿನ್ ಮತ್ತೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ತರೋದು ಇದರ ಗುರಿ. ಇದೆಲ್ಲ ವರ್ಕೌಟ್ ಆದ್ರೆ ಇದು ಗ್ಲೋಬಲ್ ಮೋಟಾರ್ ಸೈಕಲ್ ಮಾರ್ಕೆಟ್ಸ್ ಅನ್ನೇ ಶೇಕ್ ಮಾಡಬಹುದು ಗೊತ್ತಾ. ಬಜಾಜ್ ನ ಬೆಂಬಲ ಇರೋದ್ರಿಂದ ಹೆಚ್ಚು ಎಫಿಷಿಯಂಟ್ ಆದ KTM ರಾಯಲ್ ಎನ್ಫೀಲ್ಡ್ ತರದ ಬ್ರಾಂಡ್ಸ್ ಗಳಿಗೆ ವಿಶೇಷವಾಗಿ ಮಿಡ್ ರೇಂಜ್ ಸೆಗ್ಮೆಂಟ್ಸ್ ಅಲ್ಲಿ ನಿಜವಾದ ಒಂದು ಥ್ರೆಟ್ ಆಗ್ಬೋದು ಅಂತ, ಅಂದ್ರೆ ಕಾಂಪಿಟೇಷನ್ ಆಗ್ಬೋದು ಅಂತ. ಇದು ಇಂಡಿಯನ್ ಮ್ಯಾನುಫ್ಯಾಕ್ಚರ್ಸ್ ಗಳನ್ನು ಕೂಡ ದೊಡ್ಡದಾಗಿ ಒಂದು ಗುರಿ ಇಟ್ಕೊಳ್ಳೋ ತರ, ಅಂದ್ರೆ ಗ್ಲೋಬಲಿ ಯೋಚನೆ ಮಾಡೋ ತರ ಪುಷ್ ಮಾಡುತ್ತೆ. ಆದ್ರೆ ಇದೇನು ಕೂಡ ಸುಲಭವಾಗಿರೋಲ್ಲ ಬಿಡಿ. ಬೇರೆ ಬೇರೆ ಒಂದು ಕಾಂಟಿನೆಂಟ್ಸ್ ಗಳಲ್ಲಿ ನಾವು ನೋಡಿದಾಗ ಗ್ಲೋಬಲ್ ಬ್ರಾಂಡ್ಸ್ ನಡೆಸೋದು ಒಂದು ಕಾಂಪ್ಲೆಕ್ಸ್ ಆದ ಕೆಲಸ. ಇನ್ನು ಕಾಸ್ಟ್ ಗಳು ಕೂಡ ಕಡಿಮೆ ಇರಬೇಕು, ಬ್ರ್ಯಾಂಡ್ ಇನ್ನು ಪ್ರೀಮಿಯಂ ಆಗಿರಬೇಕು, ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳು ಹೆಚ್ಚಾಗ್ತದೆ, ಮತ್ತೆ ಮೋಟಾರ್ ಸೈಕಲ್ಸ್ ಗಳಿಗೆ ಎಲ್ಲಾ ಕಡೆಯಿಂದನೂ ಕೂಡ ಯಂಗರ್ ಕನ್ಸ್ಯೂಮರ್ಸ್ ಹತ್ರ ಒಂದು ತರದ ಆಸ್ಪಿರೇಷನಲ್ ಪುಲ್ ಇರೋದಿಲ್ಲ. ಇದೆಲ್ಲವನ್ನು ಮ್ಯಾನೇಜ್ ಮಾಡೋದು ಟ್ರಿಕ್ಕಿ ಆಗಿರುತ್ತೆ. ನೋಡಿ, ಯಾವುದೇ ಒಂದು ಕಾಂಬಿನೇಷನ್ ತುಂಬಾ ಸಕ್ಸಸ್ಫುಲ್ ಮಾಡಬಹುದು ಅಂತಂದ್ರೆ ಅದು ಬಜಾಜ್ ಮತ್ತೆ KTM ಖಂಡಿತವಾಗ್ಲು. ಇದ್ರ ಹತ್ರ ನಾವು ನೋಡಿದಾಗ ಸ್ಕೇಲ್ ಮತ್ತೆ ದುಡ್ಡು, ಇನ್ನೊಂದ್ ಹತ್ರ ಬ್ರ್ಯಾಂಡ್ ಮತ್ತೆ ಇಂಜಿನಿಯರಿಂಗ್ ಖಂಡಿತವಾಗ್ಲೂ ಇದೆ. ಯುರೋಪ್ ನಲ್ಲಿ ಡಿಸೈನ್ ಆಗಿ ಇಂಡಿಯಾದಲ್ಲಿ ನಿರ್ಮಾಣ ಆಗ್ತಿರೋ ಪ್ರಪಂಚದಾದ್ಯಂತ ಅತಿ ದೊಡ್ಡವಾದ ಮಾರಾಟ ಆಗೋ ಬ್ರ್ಯಾಂಡ್ ಇದು. ಸ್ನೇಹಿತರೆ, ಇವತ್ತಿನ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ಕೋಲ್ ಇಂಡಿಯಾ ಲಿಮಿಟೆಡ್ ತನ್ನ ಒಂದು ಸಬ್ಸಿಡರಿ ಆದ ಸೆಂಟ್ರಲ್ ಮೈನ್ ಪ್ಲಾನಿಂಗ್ ಅಂಡ್ ಡಿಸೈನ್ ಇನ್ಸ್ಟಿಟ್ಯೂಟ್ ಲಿಮಿಟೆಡ್ ನ ಲಿಸ್ಟ್ ಮಾಡೋದಕ್ಕೆ ಒಂದು ಡ್ರಾಫ್ಟ್ ಪೇಪರ್ಸ್ ಫೈಲ್ ಮಾಡ್ತಾ ಇದೆ. ಇದು ಅವರ ಒಂದು ಡಿವೆಸ್ಟ್ಮೆಂಟ್ ಸ್ಟ್ರಾಟಜಿಯ ಒಂದು ಮುಖ್ಯವಾದ ಹೆಜ್ಜೆ. ಡ್ರಾಫ್ಟ್ ಪ್ರಾಸ್ಪೆಕ್ಟ್ಸ್ ಪ್ರಕಾರ ಈ ಒಂದು IPO ಆಫರ್ ಫಾರ್ ಸೇಲ್ ಮಾದರಿಯಲ್ಲಿ ಇರುತ್ತೆ. ಅಂದ್ರೆ ಈ ಒಂದು CMPDIL ಹೊಸದಾಗಿ ಇಕ್ವಿಟಿ ಶೇರ್ಸ್ ಇಶ್ಯೂ ಮಾಡ್ತಿಲ್ಲ. ಬದಲಿಗೆ ಕೋಲ್ ಇಂಡಿಯಾ ತಮ್ಮ ಹತ್ರ ಇರೋ ಸುಮಾರು 71.4 ಮಿಲಿಯನ್ ಶೇರ್ಸ್ ತನಕ ಮಾರಾಟ ಮಾಡುತ್ತೆ. ಇನ್ನು CMPDIL ಕಂಪನಿ ಒಂದು ಮೈನ್ ಪ್ಲಾನಿಂಗ್ ಮತ್ತೆ ಕೋಲ್ ಎಕ್ಸ್ಪ್ಲೋರೇಷನ್ ಕ್ಷೇತ್ರದಲ್ಲಿ ಕನ್ಸಲ್ಟೆನ್ಸಿ ಸರ್ವಿಸ್ ಅನ್ನು ಕೂಡ ಕೊಡುತ್ತೆ. ಇದು ಭಾರತದ ಅತಿ ದೊಡ್ಡ ಕೋಲ್ ಅಂಡ್ ಮಿನರಲ್ ಕನ್ಸಲ್ಟೆನ್ಸಿ ಅಂತಾನೂ ಹೇಳ್ಬೋದು. ಈ ಒಂದು IPO ನ ಒಂದು SBI ಕ್ಯಾಪಿಟಲ್ ಮಾರ್ಕೆಟ್ಸ್ ಮತ್ತೆ IDBI ಕ್ಯಾಪಿಟಲ್ ಮಾರ್ಕೆಟ್ಸ್ ಹಾಗೆ ಸೆಕ್ಯೂರಿಟೀಸ್ ಮ್ಯಾನೇಜ್ ಮಾಡಲಿದೆ. ಹಾಗೇನೆ ಕೋಲ್ ಇಂಡಿಯಾ ತಮ್ಮ ಒಂದು ಬೇರೆ ಸಬ್ಸಿಡರೀಸ್ ಗಳನ್ನು ಕೂಡ ಲಿಸ್ಟ್ ಮಾಡೋ ಒಂದು ದೊಡ್ಡ ಪ್ಲಾನ್ ಅನ್ನ ಇಟ್ಕೊಂಡಿದೆ ಅಂತ ಹೇಳ್ಬೋದು. ಅದರ ಭಾಗವಾಗಿ ಭಾರತ್ ಕೋಕಿಂಗ್ ಕೋಲ್ ಲಿಮಿಟೆಡ್ ನ ಲಿಸ್ಟ್ ಮಾಡೋ ಚಟುವಟಿಕೆಗಳು ಕೂಡ ನಡೀತಾ ಇದೆ. ಇನ್ನು CMPDIL ನ ಲಿಸ್ಟಿಂಗ್ ಅಲ್ಲಿ ನೋಡಿದಾಗ 2025 ಒಂದು ಎಚ್ಚರಿಕೆ ಪ್ರಕಾರ IPO ಎನ್ವೈರನ್ಮೆಂಟ್ ಕೂಡ ಮಧ್ಯೆ ಬರ್ತಿದೆ. ಯಾಕೆ ಅಂತಂದ್ರೆ ವೀಕ್ ಇನ್ವೆಸ್ಟರ್ ಸೆಂಟಿಮೆಂಟ್ ಇರೋದ್ರಿಂದ ಹಲವಾರು
ಹಲವಾರು ಕಂಪನಿಗಳು ತಮ್ಮ ಒಂದು ಪಬ್ಲಿಕ್ ಲಿಸ್ಟಿಂಗ್ ಪ್ಲಾನ್ಸ್ ಗಳನ್ನ ಸ್ಲೋ ಮಾಡ್ಕೊಂಡಿದೆ ಅಥವಾ ಕಡಿಮೆ ಮಾಡ್ತಾ ಇದೆ. ಎರಡನೇದು, ಭಾರತ ಸರ್ಕಾರ ಎಕ್ಸ್ಪೋರ್ಟ್ ಕಾಂಪಿಟೇಟಿವ್ಸ್ ಅನ್ನ ಹೆಚ್ಚೋದಕ್ಕೆ ಈ ಒಂದು ರೆಮಿಷನ್ ಆಫ್ ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್ ಆನ್ ಎಕ್ಸ್ಪೋರ್ಟೆಡ್ ಪ್ರಾಡಕ್ಟ್ಸ್ ಇದ್ರ ಬಗ್ಗೆ ಒಂದು ಸ್ಕೀಮ್ ಏನಿದೆ ಅದನ್ನ ಜಾರಿಗೆ ತಗೊಂಡ್ಬಂದ್ಕೊಟ್ಟಿದೆ. ಇದು ಜೂನ್ 1 ರಿಂದ ಎಫೆಕ್ಟಿವ್ ಆಗಿ ಬರ್ತಿದೆ. ಈ ಸ್ಕೀಮ್ ಅನ್ನ ಮೊದಲಿಗೆ ನಾವು ನೋಡಿದಾಗ ಜನವರಿ 1, 2021 ಇಂಟ್ರೊಡ್ಯೂಸ್ ಮಾಡಲಾಗಿತ್ತು. ಆದ್ರೆ ಈ ವರ್ಷ ಫೆಬ್ರವರಿ 5 ರಂದು ಒಂದು ಪಾಲಿಸಿ ರಿವ್ಯೂಗೋಸ್ಕರ ಇದನ್ನ ಪಾಸ್ ಮಾಡಲಾಗಿತ್ತು. ಇನ್ನು ಕಾಮರ್ಸ್ ಆಫ್ ಮಿನಿಸ್ಟ್ರಿ ಪ್ರಕಾರ ಮಾರ್ಚ್ 31 ರ ಹೊತ್ತಿಗೆ ಈ ಸ್ಕೀಮ್ ಬೇರೆ ಒಂದು ರೀಫಂಡ್ ಮೆಕ್ಯಾನಿಸಮ್ ಅಡಿಯಲ್ಲಿ ನೋಡಿದಾಗ ಕವರ್ ಆಗದೇ ಇರೋ ಒಂದು ಟ್ಯಾಕ್ಸಸ್ ಆಗಿರ್ಬೋದು ಮತ್ತೆ ಡ್ಯೂಟೀಸ್ ಗಳನ್ನು ಕೂಡ ಎಕ್ಸ್ಪೋರ್ಟ್ಸ್ ಗಳಿಗೆ ರಿಎಂಬರ್ಸ್ ಮಾಡುತ್ತೆ. ಇದೆಲ್ಲ ವಾಪಸ್ ಬರೋದ್ರಿಂದ ಟೆಕ್ಸ್ಟೈಲ್ಸ್, ಕೆಮಿಕಲ್ಸ್, ಫಾರ್ಮಾಸ್ಯೂಟಿಕಲ್ಸ್, ಆಟೋಮೊಬೈಲ್ಸ್, ಅಗ್ರಿಕಲ್ಚರ್ ಮತ್ತೆ ಫುಡ್ ಪ್ರಾಸೆಸಿಂಗ್ ಸೇರ್ಕೊಂಡು ಎಲ್ಲಾ ಸೆಕ್ಟರ್ಗಳಿಗೂ ಕೂಡ ಬೆನಿಫಿಟ್ ಆಗೋ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ. ಇದರ ಒಂದು ರಿವೈಸ್ಡ್ ವರ್ಷನ್ ಟ್ರಾನ್ಸ್ಪರ್ಸಿ ಹಾಗೆ ಎಫಿಷಿಯನ್ಸಿ ಹೆಚ್ಚಿಸೋದ್ರಿಂದ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಅನ್ನ ಕಾರ್ಯನಿರ್ವಹಿಸುತ್ತೆ ಕೂಡ. ಭಾರತದ ಬ್ರಾಡರ್ ಟ್ರೇಡ್ ಪುಷ್ ಅಂದ್ರೆ ಯುಕೆ ಜೊತೆಗಿನ ಇತ್ತೀಚಿನ ಅಗ್ರಿಮೆಂಟ್ಸ್ ಮತ್ತೆ ಯುಎಸ್ ಜೊತೆಗಿನ ಒಂದು ಆನ್ಗೋಯಿಂಗ್ ನೆಗೋಸಿಯೇಷನ್ಸ್ ಮಧ್ಯೆ ಈ ನಿರ್ಧಾರ ಬಂದಿದೆ. ಕೊನೆಯ ಟಿಡ್ಬಿಟ್, ವಿಎಸ್ಟಿ ಟಿಲ್ಲರ್ಸ್ ಮತ್ತೆ ಟ್ರಾಕ್ಟರ್ಸ್ ಎರಡೂ ಕೂಡ ಪೂರ್ತಿಯಾಗಿ ಎಲೆಕ್ಟ್ರಿಕ್ ಆದ ಅಗ್ರಿ ಮೆಷಿನರಿ ಪ್ರಾಡಕ್ಟ್ಸ್ ಗಳನ್ನ ಡೆವಲಪ್ ಮಾಡಿರೋದ್ರಾಗಿ ಅನೌನ್ಸ್ ಮಾಡ್ತಿದ್ದಾರೆ. ಒಂದು ಪವರ್ ಟಿಲ್ಲರ್ ಮತ್ತೆ ಇನ್ನೊಂದು ವೀಡರ್ ಅಂತ ಹೇಳ್ಬೋದು. ಇದು FY26 ನಲ್ಲಿ ಮಾರ್ಕೆಟ್ ಲಾಂಚ್ ಆಗ್ತಾ ಇದೆ. ಈ ಎರಡು ಪ್ರಾಡಕ್ಟ್ಸ್ ಗಳನ್ನ ಅವರೇ ಸ್ವಂತವಾಗಿ ಮಾಡ್ತಿರೋದು, ಅಂದ್ರೆ ಇನ್ ಹೌಸ್ ಡೆವಲಪ್ ಮಾಡ್ತಿದ್ದಾರೆ ಅಂತ. US ಬೇಸ್ಡ್ ಮೊನಾರ್ಕ್ ಟ್ರಾಕ್ಟರ್ಸ್ಗೆ 3 ವರ್ಷಗಳಿಂದ ಎಲೆಕ್ಟ್ರಿಕ್ ಡ್ರೈವರ್ಟಿಯನ್ ಕಾಂಪೋನೆಂಟ್ ಸಪ್ಲೈ ಮಾಡಿದ ನಂತರ ಈ ಬೆಳವಣಿಗೆ ಆಗ್ತಿದೆ ಅಂತ. ಇನ್ನು FY25 ನಲ್ಲಿ VST 37,297 ಪವರ್ ಟಿಲ್ಲರ್ಸ್ ಅನ್ನ ಮಾರಾಟ ಮಾಡಿತ್ತು. ಇದು FY24 ರ 36,480 ಯೂನಿಟ್ಸ್ ಗಿಂತ ಹೆಚ್ಚು. ಹಾಗೇನೆ ಈ ಒಂದು ವೀಡರ್ ಸೇಲ್ ಇಯರ್ ಆನ್ ಇಯರ್ 63% ಜಂಪ್ ಆಗಿ 7,458 ಯೂನಿಟ್ಸ್ ಅನ್ನ ತಲುಪಿದೆ. ಈ ಹೊಸ ಎಲೆಕ್ಟ್ರಿಕ್ ಮಾಡೆಲ್ಸ್ ಗಳು 4 hours ರನ್ ಟೈಮ್ ಕೊಡೋ ಹಾಗೆ ಡಿಸೈನ್ ಮಾಡಲಾಗಿದೆ. ಹಾಗೆ ಫಾಸ್ಟ್ ಚಾರ್ಜಿಂಗ್ ಕೆಪಾಬಿಲಿಟೀಸ್ ಕೂಡ ಇರುತ್ತೆ. ಅಂದ್ರೆ 30 ರಿಂದ 40 ನಿಮಿಷಗಳಲ್ಲಿ 70 ರಿಂದ 80% ಚಾರ್ಜ್ ಆಗುತ್ತೆ ಅಂತ. ಇನ್ನು ಬ್ಯಾಟರಿ ಸ್ವಾಪಿಂಗ್ ಆಪ್ಷನಲ್ ಆಗಿರುತ್ತೆ. ಆದ್ರೆ ಮುಖ್ಯ ಫೋಕಸ್ ಅಂತ ಅಂದ್ರೆ ಎಕ್ಸಿಸ್ಟಿಂಗ್ ಯೂಸೇಜ್ ಪ್ಯಾಟ್ರನ್ಸ್ ಮ್ಯಾಚ್ ಆಗೋ ಹಾಗೆ ಈ ರ್ಯಾಪಿಡ್ ರೀಚಾರ್ಜಿಂಗ್ ಮಾಡೋ ಹಾಗೂ ಕೂಡ ಇರುತ್ತೆ. ಕಂಪನಿ ಸದ್ಯಕ್ಕೆ ಈ ಹೊಸ ಮಾಡೆಲ್ಸ್ ಗಳ ಪ್ರೈಸಿಂಗ್ ಅಥವಾ ಮಾರ್ಜಿನ್ ಎಕ್ಸ್ಪೆಕ್ಟೇಷನ್ಸ್ ಬಗ್ಗೆನೂ ಕೂಡ ಡಿಸ್ಕ್ಲೋಸ್ ಇನ್ನೂ ಮಾಡಿಲ್ಲ. ಸ್ನೇಹಿತರೆ, ಇದಷ್ಟು ಇವತ್ತಿನ ಝೀರೋದ ಮಾರ್ಕೆಟ್ಸ್ ನ ದ ಡೈಲಿ ಬ್ರೀಫ್ ನ ಅಪ್ಡೇಟ್. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.